ದೈವಾರಾಧನೆಯನ್ನಾಗಿಸಿ ನನ್ನ ಏಳಿಗೆಯಲ್ಲಿ ನಿಮ್ಮ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಾಗದು. ನಿಮ್ಮ ಮೇಲಿನ ಗೌರವ ನನ್ನ ಹೃದಯದಲ್ಲಿ ಚಿರಸ್ಥಾಯಿ. ಆದರೂ ನನ್ನ ಸಂತಸಕ್ಕಾಗಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಈ ಶುಭ ಅವಧಿಯಲ್ಲಿ ನಿಮ್ಮನ್ನು ಸನ್ಮಾನಿಸುತ್ತಿದ್ದೇನೆ. ನಿಮ್ಮ ಆದರ್ಶ ನನಗೆಂದಿಗೂ ದಾರಿದೀಪ. ಶ್ರೀದೇವರು ನಿಮಗೆ ಉತ್ತಮ ಆರೋಗ್ಯ ಕ್ಷೇತ್ರದಲ್ಲಿ ಕೋಲ ಕಟ್ಟುವ ತಾವು ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹೆಸರು ಸಂಪಾದಿಸಿದವರು. ಮಡದಿ ಮಂಜುಳಾ ಮುದ್ದಾದ 2 ಮಕ್ಕಳಾದ ಅರುಣ್ ಮತ್ತು ಅಣ್ಣನೆಯರ ಜೊತೆಗೆ ನೆಮ್ಮದಿಯಿಂದ ಸಂಸಾರ ನಡೆಸುತ್ತಿದ್ದೀರಿ. ಶ್ರೀದೇವರು ತಮಗೆ ಆರೋಗ್ಯ ಆಯಸ್ಸು ನೀಡುವುದರ ಜೊತೆಗೆ ಇನ್ನಷ್ಟು ದೈವ ಚಾಕರಿ ಮಾಡುವ ಯೋಗವನ್ನು ದಯಪಾಲಿಸಲಿ ಎಂದು ಆಶಿಸುತ್ತೇನೆ.
ಇವರಿಗೆ ಧನ್ಯವಾದಗಳು. ಕಾಲಾವಕಾಶಕ್ಕಾಗಿ ಧನ್ಯವಾದ. ಈ ಕ್ಷೇತ್ರದಲ್ಲಿ ನಮಗೆ ಸನ್ಮಾನ ಮಾಡಲು ಅವಕಾಶ ಮಾಡಿಕೊಟ್ಟ ನನ್ನ ಮುದ್ದು ಮನೆ ಮುದ್ದುಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ನಮ್ಮ ಪಾಣಾರ ಸಮಾಜದ ಆಡಳಿತ ಮಂಡಳಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ನನ್ನ ಗುರುಗಳು ಹಾಗೆ ಮಾರ್ಗದರ್ಶಕರಾಗಿ ನನ್ನ ಭಾವ ಪ್ರಶಾಂತ್ ಅಣ್ಣಿ ಸಂತಕಟ್ಟೆ ಹಾಗೂ ಚಿಕ್ಕಪ್ಪ ಅಶೋಕ್ ತೋನ್ಸೆ ಅವರು ಹಾಗೂ ಮಾರ್ಗದರ್ಶಕರಾಗಿ ಉಮೇಶ್ ಯೋಪ್ರ ಅವರಿಗೆ ನಾನು ಇವತ್ತಿನ ದಿನ ಗುರುತಿಸಿ ಗೌರವಿಸುವ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೆ. ಧನ್ಯವಾದ. ಶ್ರೀ ಕ್ಷೇತ್ರ ಮಂದರ್ತಿಯಿಂದ ಪೂರ್ವ ದಿಕ್ಕಿಗಿರುವ ಪ್ರಕೃತಿಯ ಮಡಿಲಿನ ಸುಂದರ ತಾಣ ಶ್ರೀ ಮುದ್ದುಸ್ವಾಮಿ ನೆಲ ನಿಂತ ಬೀಡು. ಶ್ರೀ ಕ್ಷೇತ್ರ ಶಿರೂರು ಮುದ್ದುಮನೆ ಪ್ರಾಕೃತಿಕ ಗುಡ್ಡ ಬೆಟ್ಟಗಳು ಗಗನಚುಂಬಿ ಅರಣ್ಯ ದೃಷ್ಟಿ ಹರಿಯುವಷ್ಟು ಉದ್ದಕ್ಕೂ ಹಸಿರು ತುಂಬಿದ ಬಯಲು ಗಿಡ ಮರ ಈ ಊರಿನ ಅಂದ ಹೆಚ್ಚಿಸಿವೆ. ಎಲ್ಲವನ್ನು ವಿವರಿಸಲಾಗದಷ್ಟು ನಿಗೂಢ ರಹಸ್ಯದ ಭಿನ್ನ ವೈವಿಧ್ಯತೆಗಳನ್ನು ಹೊಂದಿರುವ ಕಾರಣಿಕ ಧಾರ್ಮಿಕ ಕ್ಷೇತ್ರ ಶ್ರೀ ಮುದ್ದುಸ್ವಾಮಿ ದೇವಸ್ಥಾನ. ನೈಸರ್ಗಿಕವಾದ ಸಹಜ ಹುತ್ತಕ್ಕೆ ಪೂಜಾ ವಿಧಿಗಳನ್ನು ನಡೆಸುವವರು ಬಂಟ ಅರ್ಚಕರು ಎನ್ನುವುದು ವಿಶೇಷ. 2 ವರ್ಷಗಳಿಗೊಮ್ಮೆ ಜನವರಿ 2ರಿಂದ ಮಕರ ಸಂಕ್ರಮಣದ ತನಕ 12 ರಾತ್ರಿ ನಡೆಯುವ ಕೋಲವನ್ನು ಪಾಣಾರಾಟ ಎಂದು ಕರೆಯುವ ಇಲ್ಲಿನ ರೂಢಿ. ಸಂಪ್ರದಾಯಬದ್ಧ ಶಿಷ್ಟಾಚಾರದೊಂದಿಗೆ ಹಿರಿಯರಿಂದ ನಡೆದು ಕಟ್ಟಿನಂತೆ ಪಾಣಾರು ಅರ್ಚಕರು ಗ್ರಾಮಸ್ಥರು ಹಾಗೂ ದೇವಳದ ಸ್ಥಳ ಮನೆಯವರು ಭಕ್ತಿಭರಿತ ಕರ್ತವ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಾರೆ. ಇಲ್ಲಿನ ಪ್ರಧಾನ ದೇವರು ಮುದ್ದುಸ್ವಾಮಿ. ಭಕ್ತರ ದುರಿತಗಳನ್ನು ನಿವಾರಿಸುವನೆಂಬ ನಂಬಿಕೆ ಹೊತ್ತ ಭಕ್ತರು ಸನ್ನಿಧಿಗೆ ಆಗಮಿಸಿ ಶ್ರದ್ಧೆ ಭಕ್ತಿಯಿಂದ ಅವರವರ ಶಕ್ತಿಗುಣ ಅನುಸಾರವಾಗಿ ಹರಕೆ ಒಪ್ಪಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಪ್ರತಿದಿನ ರಾತ್ರಿ ಪಾಣಾರಾಟ ಪ್ರಾರಂಭಕ್ಕೆ ಮೊದಲು ಪಾಣಾರು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಮುದ್ದುಸ್ವಾಮಿ ದೇವಳದ ಎದುರು ಸಾಲಾಗಿ ನಿಂತು ಅರ್ಥಗರ್ಭಿತ ಪಾಡ್ದನ ಸುಮಧುರವಾದ ಧಾಟಿಯಲ್ಲಿ ಭಕ್ತಿಪೂರ್ವಕವಾಗಿ ಹಾಡುತ್ತಾರೆ. ಹಿರಿಯರಿಂದ ಕಲಿತ ಪಾಡ್ದಾನ ಕಥಾ ಹಂದರವನ್ನು ಸನ್ನಿವೇಶದ ವರ್ಣನೆಯೊಂದಿಗೆ ನಿಯತವಾದ ಲಯ ವಿಶಿಷ್ಟವಾದ ಧಾಟಿಯ ಪಾಡ್ದನಗಳಲ್ಲಿ ಭಾಷಾ ಶೈಲಿ ಹಾಗೂ ರಾಗ ಸಂಯೋಜನೆ ಇರುತ್ತದೆ. ಆಯಾ ದಿನ ನಡೆಯುವ ಸೇವೆ ದೇವರ ಹಾಡಿ ಹೊಗಳುವ ಕ್ಷೇತ್ರ ಪರಿಚಯ ಪಾಡ್ದನದಲ್ಲಿ ಹಾಡುತ್ತಾರೆ. ಅಪರೂಪದಲ್ಲಿ ಅಪರೂಪ ಎಂಬಂತೆ ಒಂದೇ ಊರಿನಲ್ಲಿ 3 ಗರಡಿಗಳಿರುವ ದೈವಿ ಶಕ್ತಿಯ ಊರು ಇದು. 12 ರಾತ್ರಿ ನಡೆಯುವ ಪಾಣಾರಾಟದ ಕೊನೆಯ 3 ದಿನಗಳಲ್ಲಿ ಊರಿನ ಗರಡಿಗಳಾದ ಸುಳ್ಳೋಡು ಗರಡಿ, ನಾಯ್ಕರಬೆಟ್ಟು ಗರಡಿ ಹಾಗೂ ಹೊಳೆಬಾಗಿಲು ಗರಡಿಯ ನಂಬಿಕೆಯ ಪ್ರತೀಕವಾದ ಸಾಕಷ್ಟು ಕೌತುಕಕಾರಿ ಭೂತರಾಯ ಅಣಿಕೋಲ ನೋಡಲು ದೂರದಿಂದ ಜನ ಬರುತ್ತಾರೆ. ಎತ್ತರದ ಅಣಿಯನ್ನು ತಯಾರಿಸಿ ಅದನ್ನು ಹೊತ್ತು ಕುಣಿಯುವ ಪಾಣಾರು ಕೋಲ ಕಟ್ಟುವವರ ಸಾಹಸ ನಿಜವಾಗಿಯೂ ಮೈನವಿರೇಳಿಸುತ್ತದೆ. ಅಣಿ ಸೇವೆಯಲ್ಲಿ ವಿಶೇಷ ಆಕರ್ಷಣೆ ಇದ್ದು ಆವೇಶಭರಿತ ಅಣಿ ಹೊತ್ತವರು ಮುದ್ದುಸ್ವಾಮಿ ದೇವಸ್ಥಾನದಿಂದ ಹೊರಟು ಸೀತಾ ನದಿ ತೀರದ ಸ್ಥಳದಲ್ಲಿ ಆಣೆ ಇಟ್ಟು ಪೂಜಿಸುತ್ತಾರೆ. ಆಣೆ ಮೆರವಣಿಗೆ ಹೋಗುವಾಗ ಈ ಊರಿನಲ್ಲಿ ಯಾರೂ ಮಲಗಿ ನಿದ್ದೆ ಮಾಡುತ್ತಿರಬಾರದು ಎನ್ನುವ ಪ್ರತೀತಿ ಹಿಂದಿನಿಂದಲೂ ಅನುಸರಿಸಿಕೊಂಡು ಬರಲಾಗಿದೆ. ಉತ್ತರೋತ್ತರ ಶ್ರೇಯಸ್ಸು, ಉದ್ಯೋಗ, ಕಾರ್ಯಸಾಧನೆ, ವ್ಯವಹಾರ ವೃದ್ಧಿಗಾಗಿ ಬದುಕೆಂಬ ಬಂಡಿ ಸಾಗುತ್ತಿರುವಾಗ ಸಂಭವಿಸುವ ಕೆಲ ಘಟನೆ ವೇದನೆಗಳ ಉಪಶಮನಕ್ಕಾಗಿ ಮುದ್ದುಸ್ವಾಮಿಯ ಮೊರೆ ಹೋಗಿ ಹರಕೆ ರೂಪದಲ್ಲಿ ಪಾಣಾರಾಟ ದೇವರಿಗೆ ಸಲ್ಲಿಸುತ್ತಾರೆ. ಇಲ್ಲಿ ಇನ್ನೊಂದು ವಿಶೇಷವೇನೆಂದರೆ ಮದುವೆ ಕೋಲ. ಅಪರೂಪದಲ್ಲಿ ಅಪರೂಪವೇನಿರುವ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಮುದ್ದುಸ್ವಾಮಿ ದೇವಸ್ಥಾನ ಪುರಾತನ ಶಕ್ತಿ ಹಾಗೂ ಮನೋಕಾರ್ಯವನ್ನು ಸಫಲಗೊಳಿಸುವ ದೇವರು ಎಂಬ ನಂಬಿಕೆ ಇದೆ. ಇಷ್ಟಾರ್ಥ ಸಿದ್ಧಿಗೆ ಕೋಲ ಮದುವೆಗೆ ಹೋದರೆ ತೊಂದರೆ ತೊಡಕಾದವರು ಹೊರಕೆ ಹೊತ್ತು ಮದುವೆ ಕೋಲ ನೀಡುತ್ತಾರೆ. ಈ ಸೇವೆಯಲ್ಲಿ ಮದುಮಗ ಮದುಮಗಳು ಎರಡೂ ಕಡೆ ದಿಬ್ಬಣ, ಪುರೋಹಿತರು, ಕನ್ಯಾದಾನ, ಶೋಭಾನ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಣರು ಮದುವೆಯಂತೆ ನಡೆಸುತ್ತಾರೆ. ಹಾಗೆ ಇನ್ನೊಂದು ರೀತಿಯಲ್ಲಿ ಬಸುರಿ ಕೋಲ. ಮಕ್ಕಳಾಗದವರು ಬಸುರಿ ಕೋಲದ ಹರಕೆ ಹೊತ್ತು ಮಕ್ಕಳಾದಾಗ ಹರಕೆ ರೂಪದಲ್ಲಿ ಸಲ್ಲಿಸುವ ಬಸಿರು ಕೋಲದಲ್ಲಿ ಪಾಣರು ಸೀಮಂತ ಶಾಸ್ತ್ರವನ್ನು ಚಾಚು ತಪ್ಪದೆ ನಡೆಸುತ್ತಾರೆ. ಪಾಣಾರು ಪುರುಷನೊಬ್ಬರನ್ನು ಬಸುರಿಯಂತೆ ಸೀರೆ ಉಡಿಸಿ, ಹೂ ಮುಡಿಸಿ, ಶೃಂಗರಿಸಿ, ಕುಳ್ಳಿರಿಸಿ, ಬಗೆ ಬಗೆಯ ಹಿಟ್ಟು ಬಡಿಸಿ ಭಕ್ತಾದಿಗಳ ಹರಕೆ ಪೂರ್ತಿಗೊಳಿಸುತ್ತಾರೆ.
ಹರಕೆ ಹೊತ್ತ ಭಕ್ತರು ವೀಳ್ಯದೆಲೆ, ಅಡಿಕೆ, ಶೃಂಗಾರ ಹೂ, ತೆಂಗಿನ ಎಣ್ಣೆ ಮತ್ತು ಬಸವರಿಗೆ ಬಡಿಸಲು 9 ಬಗೆಯ ಹಿಟ್ಟುಗಳನ್ನು ಪಾಣರಿಗೆ ನೀಡಬೇಕು. ಪಾಣಾರು ಸ್ತ್ರೀಯರು ಬಸವರಿಗೆ ಆರತಿ ಬೆಳಗಿ ಶೋಭಾನೆ ಹಾಡುವರು. ಅದೇ ರೀತಿ ಕಟ್ಟುಕಟ್ಟಲೆ ಕೋಲ. ಶ್ರೀ ಮುದ್ದುಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ 12ರ ರಾತ್ರಿ ನಡೆಯುವ ಪಾಣರಾಟದಲ್ಲಿ ಮುಖ್ಯವಾಗಿ ಸ್ವಾಮಿ ಕೋಲ, ಜಟ್ಟಿಗನ ಕೋಲ, ಧಕ್ಕೆ ಕೋಲ, ಒಂಟಿ ಬೊಬ್ಬರಿಯ ಹಾಗೂ ಜೋಡಿ ಬೊಬ್ಬರಿಯ, ಹುಲಿ ಚೌಂಡಿ, ಪುಟ್ಟನ ಕೋಲ, ಕಂಬಳದ ಕೋಲ, ದಾಸರ ಕೋಲ, ಹಂದಿ ಹುಲಿ ಕೋಲ, ಪಂಜುರ್ಲಿ ಕೋಲ, ಕ್ಷೇತ್ರಪಾಲನ ಕೋಲ, ಬೆಮ್ಮಣ್ಣನ ಕೋಲ, ಯಶಸ್ತ್ರೀ ಕೋಲ, ಧಕ್ಕೆ ಕೋಲ, ಕಂಬಳಕ್ಕೆ ಹಾರಿ ಹೋಗುವುದು, ಭೂತರಾಯನ ಅಣಿ ಮತ್ತು ರಾಹುತನ ಕೋಲ, ಕಾರ್ತಿಯಮ್ಮನ ಕೋಲಗಳು ಮುಖ್ಯವಾದವು. ಸ್ವಾಮಿ ಕೋಲ ಮತ್ತು ಬೊಬ್ಬರಿಯ ಕೋಲ 12 ದಿನವೂ ಭಕ್ತಿ ಹುಟ್ಟಿಸುವ ವಾತಾವರಣದಲ್ಲಿ ಬೇರೆ ಬೇರೆ ಮನೆಯವರ ಹರಕೆ ಸಲ್ಲಿಸುತ್ತದೆ. ಕಂಬಳದ ಕೋಲ. ಮುದ್ದುಸ್ವಾಮಿ ದೇವಳದ ಸ್ಥಳ ಮನೆಯವರು ಅನುವಂಶೀಯ ಆಡಳಿತ ಮುಕ್ತೇಸರರಾದ ಬೈಲು ಮನೆಯವರ ಕಂಬಳ ಗದ್ದೆಯಲ್ಲಿ ಪ್ರತಿ ವರ್ಷ ಮುದ್ದುಸ್ವಾಮಿ ಕಂಬಳ ನಡೆಯುವುದು. ಮುದ್ದುಸ್ವಾಮಿಗೆ ಸಲ್ಲುವ ಸೇವೆಗಳಲ್ಲಿ ಕಂಬಳ ಸೇವೆಯೂ ಒಂದು. ಕಂಬಳದ ಕೋಲ ಮನರಂಜಿಸುವ ಅಪರೂಪದ ಪಾಣರಾಟ. ಈ ಸೇವೆಯಲ್ಲಿ ಕೋಣಗಳನ್ನು ಓಡಿಸುವುದು, ಪಟೇಲರು ಕಂಬಳಕ್ಕೆ ಕೋಣಗಳೊಂದಿಗೆ ಬರುವುದು, ಕಂಬಳದ ಮನೆಯವರು ಎದುರುಗಾಣಿಸುವುದು, ಕಂಬಳದ ಮನೆ ಯಜಮಾನರು, ಮುಹೂರ್ತದ ಕೋಣಗಳು, ಮನೆ ಕೋಣಗಳು, ಹೀಗೆ ಕಂಬಳದ ಎಲ್ಲ ಕಾರ್ಯವೈಖರಿಯನ್ನು ಪಾಣರು ಪ್ರಾತ್ಯಕ್ಷತೆಯೊಂದಿಗೆ ಆಡಿ ತೋರಿಸುವರು. ಇನ್ನು 12 ದಿನದ ಪಾಣರಾಟ ಸೇವೆಯಲ್ಲಿ ಪಾಣರು ದೇವರುಗಳ ವೇಷ ಧರಿಸಿ ದೇವರ ಪರಿಚಯ, ಸ್ಥಳ ಮಹಾತ್ಮೆ, ದೇವರುಗಳನ್ನು ಭಕ್ತರನ್ನು ಕಾಪಾಡುವ ಪರಿಯ ವಿವರಣೆ ಆಡಿ ತೋರಿಸುತ್ತಾರೆ. ದನ ಕರುವಿನ ಪಾಣರಾಟವಿದ್ದು ತಿಗಣೆ ಕೋಲ, ಜ್ವರ, ಹೊಟ್ಟೆ ನೋವಿನ ಕೋಲ, ಹೀಗೆ ಅನೇಕ ರೂಪ ಹರಕೆಗಳು ಇಲ್ಲಿ ಪಾಣರಾಟದ ರೂಪದಲ್ಲಿ ಸಲ್ಲುತ್ತದೆ. ಹಾಗೆ ಸೇವಾನಿರತ ಮನೆಗಳು, ಜಂಬೆಟ್ಟು ಮೇಲು ಮನೆ, ಹೊಳೆಬಾಗಿಲು ಮತ್ತು ಅಂತರ್ಸರ ಮನೆ, ಕಲ್ಲಬೆಟ್ಟು, ಮೆಕ್ಕೆ ಮನೆ, ಹೆಗ್ಗೇರಿ, ತೋಟದ ಮನೆ, ಆರ್ಡಿಯವರ ಮನೆ, ಕೊಂಚಬೆಟ್ಟು, ಪಡುಬೆಟ್ಟು, ಮಳಮನೆ, ಜಂಬೆಟ್ಟು ಕೆಳಮನೆ, ಪಾಣಾರು, ಬೈಲು ಮನೆ, ಚ್ವಾಂಡಲ್, ತೆಂಕುಬೆಟ್ಟು, ಕಲ್ಲು ಮನೆ, ಗರಡಿ ಮನೆ, ಬಾಳೆಹಿತ್ಲು ಮನೆ, ಹೀಗೆ ಈ ಎಲ್ಲ ಮನೆತನದಿಂದ ಕಟ್ಟುಕಟ್ಟಲೆ ಪಾಣರಾಟ ಸೇವೆ ಸಲ್ಲುತ್ತದೆ. ನೈಸರ್ಗಿಕ ಸಹಜ ಹುತ್ತವಾಗಿರುವ ಮುದ್ದುಸ್ವಾಮಿ ದೇವಳದ ಪೂಜಾ ವಿಧಿಗಳನ್ನು ನಡೆಸುವ ಅರ್ಚಕರು ಬಾಳೆಹಿತ್ಲು ಮನೆಯವರು. ದೇವಾಲಯದ ಸುತ್ತಲಿನ ಸ್ವಪರಿವಾರ ಹಾಗೂ ನಾಗದೇವರಿಗೆ ಬ್ರಾಹ್ಮಣರಿಂದ ಪೂಜೆ ಸಲ್ಲುತ್ತದೆ. ಹಾಗೆಯೇ ಪಾಣರಾಟದ ಮುಗಿದ ನಂತರ ಕೊನೆಯ ರಾತ್ರಿ ದೇವರು ಸೀತಾನದಿಗೆ ತೀರ್ಥಸ್ಥಾನಕ್ಕೆ ಹೋಗಿ ಬರುವ ಕ್ರಮ ಇದ್ದು, ಪರಂಪರಾಗತವಾದ ಚಂಡೆವಾದನ, ಕೊಂಬು ಕಹಳೆ ವಾದ್ಯಗಳ ನಿನಾದ, ಕಲಶ ಹಿಡಿದ ಹೆಣ್ಣುಮಕ್ಕಳು, ಆರತಿ ಹಿಡಿಯುವ ಸುಮಂಗಲೆಯರ ಶೋಭಾನೆ, ವಿವಿಧ ವೇಷಗಳ ಅಪೂರ್ವ ಸಂಗಮದೊಂದಿಗೆ ದೇವರಿಗೆ, ಅಂದರೆ ದೇವರ ಕಳಶ ಹೊತ್ತವರಿಗೆ ಕೊಡೆ ಹಿಡಿದು ಕ್ಷೌರಿಕರು, ಮಡಿ ಹಾಕುತ್ತಾ ಮಡಿವಾಳರು, ವಾದ್ಯ ಊದುವ ದೇವಾಡಿಗರು, ದೀವಟಿಗೆ ಹೊಡೆಯುವ ಮಗವೀರರು, ಕುಂಬಾರರಿಗೆ ಹಿಲಾಲು, ಆಚಾರ್ಯ ವರ ಸುಡುಮದ್ದುಗಳ ಪ್ರದರ್ಶನ, ಪೂಜಾರಿಯವರ ಸೂಡಿಯೊಂದಿಗೆ ವೈವಿಧ್ಯಮಯ ಬ್ಯಾಂಡ್ ವಾದ್ಯ, ಕೊಂಬು ಕಹಳೆ, ಸಾಂಸ್ಕೃತಿಕ ವೇಷಭೂಷಣ ಸಂಭ್ರಮದೊಂದಿಗೆ ಪುಷ್ಪಾಲಂಕೃತಗೊಂಡ ಮುದ್ದುಸ್ವಾಮಿಯ ಭವ್ಯ ಮೆರವಣಿಗೆಯೊಂದಿಗೆ ಸೀತಾನದಿಗೆ ಹೋಗಿ ಸ್ನಾನ ಮಾಡಿ ಬರುವಾಗ ಮಕರ ಸಂಕ್ರಮಣದ ಸೂರ್ಯೋದಯವಾಗಿರುತ್ತದೆ. ಅದೇ ದಿನ ದೇವಸ್ಥಾನದಲ್ಲೇ ಪಾಣರು ಕಳ್ಳು ಹೊತ್ತು ಹಾಡುವ ಸನ್ನಿವೇಶ ಹಿಂದಿನಿಂದ ನಡೆದು ಬಂದಿದೆ, ಈಗಲೂ ವಾಡಿಕೆ ಇದೆ. ಹೀಗೆ ನಮ್ಮ ಹತ್ತಿರದ ಮುದ್ದು ಮನೆ ದೇವಸ್ಥಾನದಲ್ಲಿ ಅನೇಕ ಸ್ಥಳ ಪುರಾಣಗಳನ್ನು ನಾವು ಕೇಳುತ್ತಿದ್ದೇವೆ. ನಂಬಿದವರನ್ನು ಸಲಹಿ ಸಮೃದ್ಧಿ ಅಭಯ ಕರುಣಿಸುವ ಮುದ್ದುಸ್ವಾಮಿ ನೆಲ ನಿಂತ ಬೇಡು ಶ್ರೀ ಕ್ಷೇತ್ರ ಮುದ್ದುಮನೆ. ಎಲ್ಲವನ್ನು ವಿವರಿಸಲಾಗದಷ್ಟು ನಿಗೂಢ ರಹಸ್ಯದ ಕ್ಷೇತ್ರವಿದು. ಶ್ರೀ ಮುದ್ದುಸ್ವಾಮಿ ದೇವಸ್ಥಾನ ಮೂಡಿಬಂದ ಕಥೆಯು ಕುತೂಹಲಕಾರಿಯಾಗಿದೆ. ಮುದ್ದುಸ್ವಾಮಿ ಎಂಬ ಮಹಾಜ್ಞಾನಿ ದೇವರ ರೂಪದಲ್ಲಿ ತಪಸ್ಸಿಗೆ ಕುಳಿತು ವರ್ಷಗಳು ಉರುಳಿ ಹೋಗುತ್ತವೆ. ಸ್ವಾಮಿಯ ತಪಸ್ಸಿಗೆ ಮೆಚ್ಚಿ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ಮಹಾನ್ ಶಕ್ತಿ ರೂಪಿಣಿ ದೇವಿಯು ಮುದ್ದಾದ ಮಗುವಿನ ರೂಪದಲ್ಲಿ ಸೊರಗಿಯ ಬನದಲ್ಲಿ ಆಟವಾಡುತ್ತಿದ್ದ ಬೈಲು ಮನೆ ಹೆಣ್ಣು ಮಕ್ಕಳ ಕಣ್ಣಿಗೆ ಗೋಚರಿಸುತ್ತದೆ. ಆಟವಾಡುತ್ತಿದ್ದ ಮಕ್ಕಳೆಲ್ಲ ನೋಡು ನೋಡು ಮುದ್ದಾದ ಮಗು ಮುದ್ದಮ್ಮ ಎಂದು ಒಬ್ಬರನ್ನೊಬ್ಬರು ಹುಕೂಗಿ ಕರೆಯುತ್ತಾರೆ. ಅಷ್ಟು ಹೊತ್ತಿಗೆ ತಪಸ್ಸಿಗ ಕುಳಿತ ವರ್ಷಗಳು ಮುರುಳಿ ಹೋಗಿದ್ದ ಮುನಿಯನ್ನು ಮುದ್ದಮ್ಮ ಹುತ್ತದ ರೂಪದಲ್ಲಿ ಆವರಿಸಿ ಸ್ವಾಮಿ ಕುಳಿತಲ್ಲೇ ಹುತ್ತ ಬೆಳೆಯುತ್ತಾ ಮುನಿಯನ್ನು ಆವರಿಸಿಕೊಳ್ಳುತ್ತಾ ಒಲಿಮಿಕ
ಅಂದರೆ ಹುತ್ತ ಮಾತ್ರ ಜನರಿಗೆ ಕಾಣಿಸುತ್ತದೆ. ಹುತ್ತ ರೂಪದಲ್ಲಿ ದೇವಿ ದರ್ಶನ ನೀಡುತ್ತಾಳೆ. ಇಂದಿಗೂ ಹಲವರು ಈ ದೇವರನ್ನು ಮುದ್ದುಸ್ವಾಮಿ ಅಂತಲೂ ಇನ್ನು ಕೆಲವರು ಮುದ್ದಮ್ಮ ಅಂತಲೂ ಭಕ್ತಿಯಿಂದ ಪೂಜಿಸುತ್ತಾರೆ. ಏಕಕಾಲಕ್ಕೆ ದೇವಿ ಹಾಗೂ ದೇವನಾಗಿ ಕರೆಸಿಕೊಳ್ಳುವ ಏಕೈಕ ದೇವರು ಶ್ರೀ ಮುದ್ದುಸ್ವಾಮಿ. ಭಕ್ತಿಯಿಂದ ಬಂದವರಿಗೆ ಅಮೃತ ಸಿಂಚನಗೈಯುವ ಮನದ ಕಾಮನೆಗಳನ್ನು ಪೂರೈಸುವ ಮಹಾನ್ ಶಕ್ತಿ ಹುತ್ತಕ್ಕೆ ಇರುವುದರಿಂದ ಬಯಲು ಮನೆಯವರ ಅರಿವಿಗೆ ಬಂದು ನಂಬಿ ಬಂದಿರುವ ಭಕ್ತರಿಗೆ ಅನುಗ್ರಹ ನೀಡುವ ಹುತ್ತಕ್ಕೆ ಗ್ರಾಮದೇವತೆಯ ರೂಪದಲ್ಲಿ ಶಿರೂರಿನಲ್ಲಿ ದೇವಳದ ಸ್ಥಳ ಮನೆಯವರು ಗುಡಿ ಕಟ್ಟಿ ಪೂಜೆಗೆ ಪ್ರಾರಂಭಿಸುತ್ತಾರೆ. ಮುದ್ದುಸ್ವಾಮಿ ತಪಸ್ಸಿಗೆ ಕುಳಿತ ಈ ತಪೋಭೂಮಿ ಸುರಗಿಯ ವನವಾಗಿತ್ತು. ಅದಕ್ಕಾಗಿ ದೇವಸ್ಥಾನದ ವಠಾರದಲ್ಲಿ ಇಂದಿಗೂ ಸುರಗಿ ಹೂವಿನ ಘಮಘಮ ಭಕ್ತರನ್ನು ಸ್ವಾಗತಿಸುತ್ತದೆ. ಹಾಗೂ ಇಲ್ಲಿ ಪುರಾತನ ಅಶ್ವತ್ಥ ವೃಕ್ಷಗಳು ದೇವರ ನೆಲೆಬೀಡು ಎನ್ನುವುದನ್ನು ಪರಿಚಯಿಸುತ್ತದೆ. ಇಷ್ಟೆಲ್ಲ ಪರಿಚಯ ನಾನು ಮಾಡಿದ್ದು ಇದಕ್ಕೆ ಹೋಗುವ ದಾರಿ ಹೇಗೆ ಅಂತ ಹೇಳಿದರೆ, ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಶ್ರೀ ಕ್ಷೇತ್ರ ಮಂದರ್ತಿಯಿಂದ ಸುಮಾರು 6 ಕಿಲೋಮೀಟರ್ ಪೂರ್ವಕ್ಕೆ ಸಾಗಿ ಸಿಗುವುದು ಪ್ರಕೃತಿ ಮಡಿಲಿನ ಸುಂದರ ತಾಣ ಶ್ರೀ ಕ್ಷೇತ್ರ ಮುದ್ದುಮನೆ. ಎಲ್ಲರೂ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಒಂದೊಮ್ಮೆ ಕ್ಷೇತ್ರಕ್ಕೆ ಭೇಟಿ ನೀಡಿ ಎಂದು ಆಶಿಸುತ್ತಾ ನಿಮಗೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಸಂಪೂರ್ಣ ವಿವರ ಹಾಗೂ ಚಿತ್ರೀಕರಣವನ್ನು ಮಹಾಲಸಾ ಡಿಜಿಟಲ್ಸ್ ನಾಲ್ಕೂರು ಮುದ್ದೂರು ಹಾಗೂ ವಿಜಯವಾಣಿಯ ಪತ್ರಕರ್ತರಾದ ಅನಂತನಾಯಕ್ ಇವರು ಸಹ ಧ್ವನಿಗೂಡಿಸಿದ್ದಾರೆ. ಧನ್ಯವಾದಗಳು. ಮಾಯೋದಾ ಬಿರುಪಗರಿಡು ಲೋಕ ಕಾಪುನ ಮುಗೀರ ಸತ್ಯುಲೆಗ್ ಶರಣಾಯನೆ ಮುಗೀರ ಸತ್ಯುಲೆಗ್ ಶರಣಾಯನೆ ಪರಶುರಾಮ ಮನ್ನಡು ನೆಲೆಹೂರಿನ ಸತ್ತಿಲು ಕಾಡಕ್ಕೆ ಪುಲ ಪುರ್ಪುಗು ಒಲಿದು ಭಕ್ತಿ ಸತ್ಯುಲು ಎಡ್ಮುರ ಮನ್ನದ ಮಾಯ್ಕಾರೆರು ಎಡ್ಮೂರ ಮನ್ನದ ಮಾಯ್ಕಾರೆರು ಮಾಯೋದ ಬಿರುಪಗರಿಡು ಲೋಕ ಕಾಪುನ ಮುಗೀರ ಸತ್ಯುಲೆಗ್ ಶರಣಾಯನೆ ಮುಗೀರ ಸತ್ಯುಲೆಗ್ ಶರಣಾಯನೆ ಧಾರ್ಮಿಕ ಪುಣ್ಯ ಕ್ಷೇತ್ರ ಇದನ್ನು ಇವತ್ತು ಇಲ್ಲಿ ಶಿರೂರು ಬಯಲು ಮನೆಯವರಂದರೆ ಸ್ಥಳ ಮನೆಯವರ ಕೋಲ ಆಗ್ತಾ ಇದೆ. ವಿಶೇಷವಾಗಿ ಇಲ್ಲಿನ ವಿಚಾರದ ಬಗ್ಗೆ ಹೇಳುವುದಾದರೆ ಬೇರೆ ಬೇರೆ ಮನೆತನದವರು ಇಲ್ಲಿ ಬಂದು ಕೋಲವನ್ನು ಅವರ ಪಾಣರಾಟವನ್ನು ಇಲ್ಲಿ ಆಡಿಸ್ತಾರೆ. ಅದೇ ಧಾರ್ಮಿಕ ವಿಧಿವಿಧಾನಗಳ ಅನುಸರಣೆ ಅಂತ ಹೇಳುವುದಾದರೆ ಮೂಲ ಸ್ಥಳದಲ್ಲೇ ಅವರವರ ದೇವರಿಗೆ ಸೇವೆ ಸಲ್ಲಿಸುವುದು ಕ್ರಮ ಇರುವುದು. ಆದರೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಬೇರೆ ಬೇರೆ ಮನೆಯವರು ಇಲ್ಲಿ ಬಂದು ಅವರ ದೈವ ದೇವರುಗಳಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಒಂದು ಇನ್ನೊಂದಂತ ಹೇಳಿದರೆ ಎಲ್ಲಿಯೂ ಇರದ ಅಪರೂಪದ ಮುದ್ದುಸ್ವಾಮಿ ಕ್ಷೇತ್ರದ ವಿಚಾರವನ್ನು ನಾನು
ಏಕಕಾಲಕ್ಕೆ ದೇವಿ ಹಾಗೂ ದೇವರು ಎನ್ನುವುದನ್ನು ಹಾಗೆ ಕರೆಯುವುದಾಗಿ ದೇವಿ ಮತ್ತು ದೇವರು ಎನ್ನುವುದಾಗಿ ಈ ದೇವರನ್ನು ಕರೆಯುತ್ತಾರೆ. ಕೆಲವರು ಮುದ್ದು ಸ್ವಾಮಿ ಅಂತ ಹೇಳಿದರೆ ಮುದ್ದು ಮನೆಯಲ್ಲಿ ಮುದ್ದು ಅಮ್ಮ ಅಂತ ಕೂಡ ಕರೀತಾರೆ. ಯಾಕೆ ಹೇಳಿದರೆ ಇಲ್ಲಿ ಈ ದೇವಸ್ಥಾನದ ಸ್ಥಳದ ಮಹಿಮೆಯನ್ನು ಹೇಳಲಿಕ್ಕೆ ಹೋದರೆ ಬಹಳ ಹಿಂದೆ ಈ ಸ್ಥಳದಲ್ಲಿ ಒಂದು ಋಷಿ ತಪಸ್ಸಿಗೆ ಕುಳಿತಿದ್ದಂತೆ. ಆ ಋಷಿ ತಪಸ್ಸಿಗೆ ಕುಳಿತಿರುವುದನ್ನು ನೋಡಿದಂತಹ ಒಂದು ಚಿಕ್ಕ ಮಗುವನ್ನು ಶಿರೂರು ಬೈಲು ಮನೆಯ ಹೆಣ್ಣು ಮಕ್ಕಳು ಆ ಮಗುವನ್ನು ನೋಡಿದ ತಕ್ಷಣ ಇಲ್ಲಿ ನೋಡು ಮುದ್ದಾದ ಮಗು ಅಂತ ಕೂಗಿ ಕರೀತಾರಂತೆ. ಆ ಕೂಗಿ ಕರೆದ ಹೆಣ್ಣು ಮಕ್ಕಳ ಶಬ್ದಕ್ಕೆ ಆ ಚಿಕ್ಕ ಮಗು ಅಲ್ಲಿ ನಿಮಗೊಂದು ಚಿಕ್ಕ ಹುತ್ತ ಕಾಣ್ತದೆ. ಆ ಹುತ್ತದಲ್ಲಿರುವಂತಹ ಮಗು ಈ ಹುತ್ತದಲ್ಲಿ, ಈ ದೊಡ್ಡ ಹುತ್ತದಲ್ಲಿ, ಅದು ವಾಲ್ಮೀಕದಲ್ಲಿ ಇರುವಂತಹ ಋಷಿಯನ್ನು ಹೋಗಿ ಆವರಿಸಿ ಅದರ ಸುತ್ತ ಬರ್ತದಂತೆ. ಒಂದು ಪ್ರದಕ್ಷಿಣೆ ಬಂದಾವಾಗ ಒಂದು ಸ್ವಲ್ಪ ಎತ್ತರದಲ್ಲಿ ಹುತ್ತ ಬೆಳೀತದೆ. ಪುನಃ ಇನ್ನೊಂದು ಪ್ರದಕ್ಷಿಣೆ ಬರ್ತದೆ ಮಗು. ಆಗ ಇಡೀ ವಾಲ್ಮೀಕ ತುಂಬಿ ತುಳುಕಿ ಆ ಋಷಿ ಕಾಣದಂತಹ ಪರಿಸ್ಥಿತಿಗೆ ಬಂದಾವಾಗ ಆ ಮಕ್ಕಳು ಹಿರಿಯವರಲ್ಲಿ ಕೇಳ್ಕೊಳ್ತಾರೆ. ಈಗ ಇಲ್ಲಿ ಒಂದು ವಾಲ್ಮೀಕ ಮುಚ್ಚಿ ಹೋಗಿದೆ, ಇದರಲ್ಲಿ ಋಷಿಗಳು ತಪಸ್ಸಿಗೆ ಕೊಡ್ತಿದ್ದಾರೆ. ಅದನ್ನು ಗಮನಿಸಿದ ಶಿರೂರು ಬೈಲಿನವರು ಇಲ್ಲಿ ದೇವಸ್ಥಾನ ಕಟ್ಟಿ ಅದನ್ನು ಪೂಜೆಗೆ ಅಣಿ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೆ ಈ ಊರಿನ ಎಲ್ಲ ಮನೆತನದವರು ಇಲ್ಲಿ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡೋದು ಒಂದು ಈ ಊರಿನ ಬಾಂಧವ್ಯದ ವಿಚಾರ ಅಂತ ಹೇಳ್ಬೋದು. ಇನ್ನೊಂದು ಅಂತ ಹೇಳಿದರೆ ಈ ಊರಿನಲ್ಲಿ 3 ಗರಡಿಗಳಿವೆ. ಯಾವ ಊರಿನಲ್ಲಿಯೂ 3 ಗರಡಿಗಳಿರುವುದು ಬಹಳ ಅಪರೂಪ. 3 ಗರಡಿಗಳಿದ್ದು ಆ 3 ಗರಡಿಯ ಪ್ರತೀಕವಾಗಿ ಅಲ್ಲಿನ ಆ ದೈವ ದೇವರುಗಳ ಪ್ರತೀಕವಾಗಿ ಇಲ್ಲಿ ಊತರಾಯನ ಅಣಿಕೋಲ ಅಂತ ಒಂದು ವಿಶೇಷವಾದ ಕೋಲ ಆಗ್ತದೆ. ಆ ಅಣಿಯನ್ನು ಕಟ್ಟಿ ಸುತ್ತು ತಿರುಗುವವರ ಒಂದು ಆ ಚಾತುರ್ಯಕ್ಕೆ ಆ ನಾವೆಲ್ಲ ತಲೆಬಾಗಲೇಬೇಕು. ಬಾಣರು ಬಂದು ಇಲ್ಲಿ ಅವರ ಸಂಪ್ರದಾಯದಂತೆ ಹಿರಿಯರ ಆಚರಣೆಯನ್ನು ಅನುಸರಿಸಿಕೊಂಡು ಬರುವುದರಿಂದ ಇಲ್ಲಿ ಸಸೂತ್ರವಾಗಿ ಕಾರ್ಯಕ್ರಮಗಳು ನಡೀತವೆ. ಮತ್ತು ಊರಿನ ಬೇರೆ ಬೇರೆ ಸೇವಕರು ಇಲ್ಲಿ ಬೇರೆ ಬೇರೆ ಜಾತಿ ವರ್ಗದವರು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸುವುದರಿಂದ ಇಂದಿನ ಮುಂದಿನ ಈ 12 ದಿನದ ಪಾಲಾಟ ಸಸೂತ್ರವಾಗಿ ನಡೀತದೆ. ಮತ್ತು ಈ 12 ದಿನದ ಕೋಲ ಮುಗಿದ ನಂತರ ದೇವರು ಸ್ನಾನಕ್ಕೆ ಹೋಗುವುದಂತ ಒಂದು ಕ್ರಮ ಇದೆ. ಒಂದು ವೇಷಭೂಷಣಗಳು ಮತ್ತು ಸುಮಂಗಲೆಯವರ ಆರತಿ, ಕನ್ಯೆಯವರ ಕಳಶಿ ಹಾಗೂ ಅನೇಕ ಬೇರೆ ಬೇರೆ ಪದ್ಧತಿಗಳೊಂದಿಗೆ ಕುಣಿತದೊಂದಿಗೆ ಮೆರವಣಿಗೆ ಸೀತಾನದಿ ತಗ್ಗಿಗೆ ಹೋಗಿ ಅಲ್ಲಿಂದ ದೇವಿಯು ಸ್ನಾನ ಮಾಡಿ ಪುನಃ ಬಂದು ಇಲ್ಲಿ ಮುತ್ತುಸ್ವಾಮಿಯ ದರ್ಶನ ಕೆಳಗೆ ಬರುವಾಗ ಮಕರ ಸಂಕ್ರಾಂತಿಯ ಸೇವೆ ಮಕರ ಸಂಕ್ರಾಂತಿಯ ದಿನ ಆಗುತ್ತದೆ. ಆ ದಿನ ಬಾಣರ ಮಕ್ಕಳು ಕಣ್ಣು ಹಿಡಿದು ಆಡುವಂತಹ ಒಂದು ಸನ್ನಿವೇಶ ಇದೆ. ಅದು ಕೂಡ ಅಪರೂಪದ್ದೇ ಅಂತ ಹೇಳ್ಬೋದು. ಹಾಗೆ ಬೇರೆ ಬೇರೆ ವಿಚಾರಗಳನ್ನು ನಾವು ಗಮನಿಸುವಾಗ ಎಲ್ಲ ದೊಡ್ಡ ದೇವರುಗಳಿಗೆ ಇಲ್ಲಿ ಇವತ್ತು ಒಂದು ಬಾಣಾಟವನ್ನು ವಿಶೇಷ ಹಾಗೆ Oh,
ಸ್ವಾಮಿಯನ್ನು ನೆನಪಿಸಿಕೊಂಡು ಈಗ ನನ್ನ ಒಂದು ಅನಿಸಿಕೆಯನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮದು ಇದು ಮುದ್ದುಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂಥ ಕೋಲ. ಇದಕ್ಕೆ ನಾವು ಪಾಣಾರ ಕೋಲ ಅಂತ ಕರಿತೇವೆ. ಹಾಗೆ ಪಾಣ ಜನಾಂಗದವರು ಇಲ್ಲಿ ಬಂದು ಅತ್ಯುತ್ತಮ ರೀತಿಯಲ್ಲಿ ಇದನ್ನು ನಡೆಸಿಕೊಡ್ತಾ ಇದ್ದಾರೆ. ಇದು ಅವರಿಗೂ ಕೂಡ ಒಂದು ಕುಟುಂಬದ ಒಂದು ದೇವರ ಅರ್ಚನೆ ಇದ್ದ ಹಾಗೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗ್ತಾರೆ. ಎಲ್ಲರೂ ಕೂಡ ಭಾಗವಹಿಸಿ ಇದು ಮಾಡ್ತಾರೆ. ಇಲ್ಲಿ ನಡೆಯುವಂಥದ್ದು ನಮ್ಮ ಗ್ರಾಮದಲ್ಲಿ ಇರುವಂತಹ ಎಷ್ಟು ಮನೆಗಳಿವೆ ಅವೆಲ್ಲರೂ ಬರುವ ಹಾಗೆ ಒಂದೊಂದು ದಿವಸ ಒಂದೊಂದು ಮನೆಯವರನ್ನು ಅಥವಾ 2-3 ಮನೆ ಒಟ್ಟು ಸೇರಿಕೊಂಡು ಸ್ವಲ್ಪ ರೀತಿಯಲ್ಲಿ ಮಾಡ್ತಾರೆ. ಅದರಲ್ಲಿ ಕೊನೆಯಲ್ಲಿ ಬರುವಂಥದ್ದು ಅಣಿ, ಅದು ಭೂತರಾಯಿನ ಅಣಿ ಅಂತ ಹೇಳ್ತೇವೆ. ಅದು ಮಾತ್ರ ಬಹಳಷ್ಟು ವಿಶೇಷತೆ ಇರ್ತದೆ. ಅದನ್ನು ನೋಡಲಿಕ್ಕಾಗಿ ಎಷ್ಟೋ ಜನ ಬರ್ತಾರೆ. ಇನ್ನು ಹರಕೆ ಕೋಲಗಳು, ಇದರಲ್ಲಿ ಎಲ್ಲ ರೀತಿಯದ್ದು ಬರ್ತದೆ. ಉದಾಹರಣೆಗೆ ನಮ್ಮ ಬಯಲು ಮನೆ ಇವತ್ತಿನ ಕೋಲದಲ್ಲಿ ಕಂಬಳದ ಕೋಲ ಅಂತ ಇದೆ. ಕಂಬಳದಲ್ಲಿ ಮನೆಯಲ್ಲಿ ಯಾವ ರೀತಿ ಕಂಬಳವನ್ನು ನಾವು ಆಚರಿಸ್ತೇವೆ ಅದನ್ನು ಇಲ್ಲಿ ಅವರು ಪ್ರದರ್ಶನದ ಮೂಲಕ ತೋರಿಸಿ ಇದು ಮಾಡ್ತಾರೆ. ಆಗ ನಮಗೂ ಒಂದು ಕೂಡ ಆನಂದಮಯವಾಗಿರ್ತದೆ. ಮತ್ತು ಒಂದು ಗ್ರಾಮದ ಅಚ್ಚುಕಟ್ಟು ಏನಿದೆ ಎನ್ನುವುದು ಕೂಡ ಸ್ಮರಣಿಕೆ. ಇದು ಕಟ್ಟುಕಟ್ಟಲೆ ನಡೆಯುವಂಥ ಒಂದು ಇದು. ಹಾಗೆ ಪಾಣ ಯಾರೂ ಕೂಡ ಅಬ್ಸೆಂಟ್ ಇಲ್ಲಿ ಆಗುವುದಿಲ್ಲ. ಒಂದು ಯಾವುದಾದ್ರು ಒಂದು ದಿವಸ ಆದರೂ ಬಂದು ಅವರ ಹರಕೆಯನ್ನು ಅವರು ತೀರ್ಸಿ ಹೋಗ್ತಾರೆ. ಕೆಲವರು ಅವರ ಪದ್ಯಗಳನ್ನು ಹೇಳಲಿಕ್ಕೆ, ಅವರು ಬೇರೆ ಬೇರೆ ಉದ್ಯೋಗ ಮಾಡ್ತಾ ಇದ್ದವರು ಕೂಡ ಅವರ ಒಂದು ಸನ್ನಿವೇಶವನ್ನು ಹೇಳ್ತಾರೆ. ಇನ್ನು ನಮ್ಮಲ್ಲಿ ಈ ಕೋಲಗಳಂತ ಹೇಳಿದರೆ ನಮಗೆ ಯಾವ ವಿಷಯಕ್ಕೆ ಅಂತ ಹೇಳುವಂಥದ್ದಿಲ್ಲ. ನಾವು ಅಂದರೆ ಮುಖ್ಯವಾಗಿ ದನಕರು ಕೋಲ ಅನ್ನೋದು ಬಹಳ ಮುಖ್ಯ. ಕರುವಿನ ಹಾಕದಿದ್ದಾಗ ಇಂಥದ್ದು ಅಂದರೆ ನಾವು ಕೂಡ ಕೆಲವರ ಬಗ್ಗೆ ಏನಾದ್ರು ಆಕಸ್ಮಿಕ ಹೇಳಿಕೊಂಡಾಗ ಅದು ನಡೀತದೆ. ಇನ್ನು ಮದುವೆ ಕೋಲ, ಬಸರಿ ಕೋಲ, ಕಜ್ಜಿ, ಹುಣ್ಣು, ಮನೆಯಲ್ಲಿ ಹಕ್ಕಳೆ, ನೊಣ ಇತ್ಯಾದಿ ನಮಗೆ ಯಾವುದು ನಮಗೆ ಕಿರುಕುಳ ಕೊಡ್ತದೆ ಅಥವಾ ನಮಗೆ ಅದು ಸ್ವಲ್ಪ ಉಪಶಮನ ಆಗಬೇಕು ಅಂತ ಇದ್ದರೆ ದೇವಿ ಅದನ್ನು ನಡೆಸಿಕೊಡ್ತಾಳೆ ಅಂತ ಹೇಳುವ ಒಂದು ನಂಬಿಕೆ ಇದೆ. ನಂಬಿಕೆಯಿಂದ ಇಷ್ಟೊತ್ತು ನಡೀತಿದೆ. ಇದಕ್ಕಾಗಿ ಈಗ ನನ್ನ ಮಕ್ಕಳು ಕರ್ಕೆರಿ ಮಾಡ್ತಾರೆ. ಆಗ ಕರ್ಕೆರಿ ಮಾಡಿದಾಗ ನಾವು ಕರ್ಕೆರಿ ಅಂತ ಹೇಳ್ತೇವೆ. ಆ ಕರ್ಕೆರಿ ಸ್ವಲ್ಪ ಕಡಿಮೆ ಆಗ್ತದೆ. ನಮಗೆ ಅದು ಖಂಡಿತವಾಗಿ ನಮಗೆ ಗೊತ್ತಾಗ್ತದೆ. ಕರ್ಕೆರಿ ಕೋಲ, ಬಸರಿ ಕೋಲ, ಮತ್ತು ನಮ್ಮ ವಿದ್ಯೆಗಳನ್ನು ಕಮ್ಮಿ ಆದರೆ ವಿದ್ಯೆಗೂ ನೆನಪಿನ ಶಕ್ತಿ. ಇವತ್ತು ನನ್ನ ಮೊಮ್ಮಗಳು ಒಂದು ನೆನಪಿನ ಶಕ್ತಿ ಕೋಲವನ್ನು ಕೂಡ ಕೊಟ್ಟಿದ್ದಾಳೆ. ಅವಳಿಗೆ ಯಾವುದೋ ಇದರಲ್ಲಿ ನೆನಪು ಮಾಡಿದೆ. ಅದಕ್ಕೆ ಹೇಳಿದ್ರೆ ನನ್ನ ಹೆಸರಿನಲ್ಲಿ ಕೊಡಬೇಕು ಅಂತ ಕೇಳ್ಕೊಂಡ್ವಿ. ಹಾಗೆ ಎಲ್ಲ ಅಂದರೆ ಅವರವರು ಅನಿಸಿಕೆ. ಅವಳು ಹೇಳ್ತಾಳೆ ನನಗೆ ಅದರಿಂದ ತುಂಬ ಅಭಿವೃದ್ಧಿ ಇದೆ ಅಂತ. ಹಾಗೆ ಎಲ್ಲವರಲ್ಲಿಯೂ ಕೂಡ ಏನಾದರೂ ಒಂದು ಇದು ಇರ್ತದೆ. ಇಲ್ಲಿ ಯಾವುದೇ ಇದು ನಮ್ಮ ಇಷ್ಟಾರ್ಥ ಸಿದ್ಧಿ ಇದೆ. ನಾವು ಕೆಲವರು ಒಮ್ಮೆ ಏನೋ ಒಂದು ಘಟನೆ ಆಯ್ತಂತೆ ಇಲ್ಲಿ ಕೈ ಘಟನೆ. ಅದಕ್ಕೆ ಆ ಕೈ ಘಟನೆಯನ್ನು ನಮಗೆ ಇಲ್ಲಿ ಹೇಳಲಿಕ್ಕೆ ಅಥವಾ ಅಂದರೆ ಅವರು ಆ ಘಟನೆ ಹೇಳ್ಕೊಂಡ್ರು. ದೇವಿ ಅದಕ್ಕೂ ಕೂಡ ಅಷ್ಟು ಅಂತ ಹೇಳಿದ್ದಾಳೆ. ಅಂದರೆ ನಾವು ಏನು ಕೇಳ್ತೇವೆ ಅದಕ್ಕೆ ಅಷ್ಟು ಅಂತ ಹೇಳುವಂಥ ಒಂದು ಶಕ್ತಿ ಇದೆ ಅಂತ ಹೇಳುವುದು ನಮ್ಮ ನಂಬಿಕೆ. ಅದಕ್ಕೋಸ್ಕರ ಅಂದಿನಿಂದ ನಾವೇನು ಮಾಡಿದ್ದೇವೆ, ಆ ಕೋಲವನ್ನು ಇಷ್ಟಾರ್ಥ ಸಿದ್ಧಿ ಅಂತ ಮಾಡಿಕೊಂಡು ನಮ್ಮ ಇಷ್ಟದಲ್ಲಿ ಏನು ಎಣಿಸ್ಕೊಂಡಿರ್ತೇವೆ ಅದೆಲ್ಲವೂ ಆಗ್ತದೆ. ನಮಗೂ ಇಲೆಕ್ಷನ್ನಲ್ಲಿ ಇರ್ತದೆ, ಬೇರೆ ವಿಷಯದಲ್ಲಿ ಇರ್ತದೆ, ಇತ್ಯಾದಿ ಯಾವ ವಿಷಯದಲ್ಲಿ ಅಂದರೆ ಅಭಿವೃದ್ಧಿಯ ವಿಷಯದಲ್ಲಿ ಕೂಡ ನಮಗೆ ಈ ದೇವಿಯ ಅನುಗ್ರಹ ಅನ್ನೋದು ಗ್ರಾಮದಲ್ಲಿ ಇವತ್ತು ಹೊರಗಡೆ. ಮತ್ತು ಯಾರ ಬಗ್ಗೆ ನಾವು ಕೂಡ ಎಣಿಸಿಕೊಂಡ್ರೆ ಅದು ನಡೆಸಿಕೊಡ್ತಾ ಇದ್ದಾಳೆ ಅನ್ನೋದು ನನ್ನ ನಂಬಿಕೆ ಇದೆ. ದೇವಿಯಿಂದ ಯಾವುದು ಕೂಡ ಸಸೂತ್ರವಾಗಿ ನಡೀತದೆ. ಇದರಿಂದ ಇದೆಲ್ಲ ನಮ್ಮ ಅನಿಸಿಕೆ. ಹಾಗೆ ಇದಕ್ಕೆ ಭಕ್ತಾದಿಗಳು ಹೊರಗೆ ದೇಶದಿಂದ ಬರ್ತಾರೆ, ಹೊರಗಿನವರೆಲ್ಲ ಬರ್ತಾರೆ. ಇವತ್ತು ದುಬೈಯಿಂದ ಒಬ್ಬರು ಕೋಲನ್ನು ಫೋನ್ ಮಾಡಿ ಹೇಳಿ ನನ್ನ ಎದುರನ್ನ ನಂಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಕೋಲ ಕೊಡ್ತಾರೆ. ಇನ್ನು ಅಧಿಕಾರಿ ವರ್ಗದವರು ಅವರೆಲ್ಲ ಕೆಲವರು ಬೇರೆ ಬೇರೆ ಮೂಲಕ ಕೇಳಿಕೊಂಡವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದವರು ಪ್ರತಿಯೊಬ್ಬರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಜಿಲ್ಲಾ
ಅಧಿಕಾರಿಗಳಾಗಿದ್ದವರು, ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ನವರು ಅಂತೂ ಕೂಡ ಕೆಲವು ಕೇಸ್ಗಳನ್ನು ಹಿಡಿಲಿಕ್ಕೆ ಆಗದಿದ್ದಾಗ ಕೂಡ ಹೇಳಿಕೊಂಡು ಅವರಿಗೆ ಒಳ್ಳೆಯದಾದದ್ದು ನನ್ನ ಗಮನಕ್ಕೆ ಬಂದಿದೆ. ಅವರಿಗೆ ಹಿಡಿದು ಅದರಿಂದ ಪ್ರಶಸ್ತಿ ಅಥವಾ ಒಳ್ಳೆಯ ಹೆಸರು ಬಂದದ್ದು ಕೂಡ ಇಲ್ಲಿಯ ಒಂದು ಇದೆ ಘಟನೆ. ಹಾಗೆ ಇದೆಲ್ಲವೂ ಕೂಡ ನಮ್ಮ ದೇವಿಯ ಅನುಗ್ರಹ. ಇದನ್ನು ಹೇಳಲಿಕ್ಕೆ ನಾನು ಇವತ್ತು ಸಂತೋಷ ಪಡ್ತೇನೆ. ಹಾಗೆ ತಾವೆಲ್ಲರೂ ಇಷ್ಟ ಅಥವಾ ತಮ್ಮ ಇದು ನೆರವೇರಲಿ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ದೇವಿಯ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಸಂತೋಷ್ ಶೆಟ್ಟಿ ಮುದ್ದುಮನೆ ಅಂತ, ಇದೇ ಊರಿನ ಗ್ರಾಮಸ್ಥಳು. ಇಲ್ಲಿ ಶ್ರೀ ಕ್ಷೇತ್ರ ಮುದ್ದುಮನೆ ಒಂದು ವಿಶಿಷ್ಟತೆಯ ತವರೂರು ಅಂತ ಹೇಳ್ಬೋದು. ಇದನ್ನು ಏಕಕಾಲದಲ್ಲಿ ದೇವಿ ಹಾಗೂ ದೇವರಾಗಿ ಎರಡೂ ಹೆಸರಿನಿಂದ ಕರೆಸಿಕೊಳ್ಳುವುದು ಮುದ್ದು ಸ್ವಾಮಿ ಮಾತ್ರ ಅಂತ, ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಯಾಕೆಂದರೆ ಕೆಲವರು ಮುದ್ದು ಸ್ವಾಮಿ ಅಂತಾರೆ, ಇನ್ನು ಕೆಲವರು ಮುದ್ದಮ್ಮ ಅಂತ ಕೂಡ ಕರೀತಾರೆ. ಮತ್ತು ಇವತ್ತು ಈ ದೇವಸ್ಥಾನದ ಸ್ಥಳ ಮನೆಯವರು ಶಿರೂರು ಬೈಲು ಮನೆಯವರ ಪಾಣಾರಾಟ. ಇದರಲ್ಲಿ ವಿಶೇಷವಾಗಿ ಇವತ್ತು ಕಂಬಳದ ಪಾಣಾರಾಟ ಇದೆ ಅಂತೇಳಿದರೆ, ಸಾಮಾನ್ಯವಾಗಿ ಧಾರ್ಮಿಕ ಕಂಬಳ, ದೈವಿ ಕಂಬಳ, ಕಟ್ಟುಗಟ್ಟೆ ಕಂಬಳ, ಸ್ಪರ್ಧಾತ್ಮಕ ಕಂಬಳಗಳು ಎಲ್ಲ ಕಡೆ ನಡೀತದೆ. ಆದರೆ ಕಂಬಳದ ಪ್ರಾತ್ಯಕ್ಷತೆ ನಡೆಯುವುದು ಇಲ್ಲಿ ಮಾತ್ರ ಅಂತೇಳಿದರೆ, ಪಾಣಾರವರು ಕಂಬಳದ ಪ್ರತಿಯೊಂದು ಮಗ್ಗುಲುಗಳನ್ನು ಅವರು ಮಾಡಿ ತೋರಿಸ್ತಾರೆ. ಕಂಬಳದ ಬಯಲುಮನೆ ಯಜಮಾನರನ್ನು ಕೋಣ ಓಡಿಸುವುದನ್ನು, ಮತ್ತು ಪಟೇಲರು ಕಂಬಳಕ್ಕೆ ಬರುವುದನ್ನು, ಅವರು ಬಯಲುಮನೆ ಯಜಮಾನರು ಅವರನ್ನು ಎದುರುಗಾಣಿಸುವುದು ಅಥವಾ ಸ್ವಾಗತಿಸುವುದನ್ನು ಕೂಡ ಇಲ್ಲಿ ತೋರಿಸಲಾಗ್ತದೆ. ಈ ದೇವಸ್ಥಾನದ ಮುದ್ದುಸ್ವಾಮಿ ದೇವಸ್ಥಾನದ ಐತಿಹ್ಯದಂತೆ ಇಲ್ಲಿ ಒಬ್ಬರು ಮುದ್ದುಸ್ವಾಮಿ ಎನ್ನುವರು ಸಕಲ ಇಷ್ಟ ಅರ್ಥಗಳನ್ನು ತ್ಯಜಿಸಿ ತಪಸ್ಸಿಗೆ ಕುಳಿತಿದ್ದಂತೆ. ಅವರು ಕುಳಿತು ಹಲವು ವರ್ಷಗಳು ಕಳೆದವಾಗ ಶಿರೂರು ಬೈಲುಮನೆಯ ಹೆಣ್ಣು ಮಕ್ಕಳು ಸುರುಗಿ, ಇದು ಮೊದಲು ಸುರುಗಿ ಬನವಾಗಿತ್ತು ಈ ಸ್ಥಳ, ಈವಾಗಲೂ ಇಲ್ಲಿ ಸುರುಗಿಯ ಮರಗಳು ನಿಮಗೆ ಕಾಣಸಿಗ್ತದೆ. ಆ ಸುರುಗಿಯ ಹೂವನ್ನು ಕೊಯ್ಲಿಕ್ಕೆ ಬಂದ ಹೆಣ್ಣು ಮಕ್ಕಳು ಈ ದೇವಸ್ಥಾನದ ದೊಡ್ಡ ವಾಲ್ಮೀಕದ ಬದಿಯಲ್ಲಿ ಒಂದು ಚಿಕ್ಕ ವಾಲ್ಮೀಕ ಇದೆ, ಅಲ್ಲಿ ಒಂದು ಹೆಣ್ಣು ಮಗು ಅವರಿಗೆ ದೂರದಿಂದ ಕಾಣಿಸಿದವಾಗ ಆ ಮಕ್ಕಳು ಒಬ್ಬರತ್ರ ಒಬ್ಬರು ಅಲ್ಲಿ ನೋಡು ಮಗು ಮಗು ಅಂತ ಹೇಳ್ತಾರೆ. ಆವಾಗ ಇನ್ನೊಂದು ಹುಡುಗಿ ಹೇಳ್ತಾರಂತೆ, ಅದು ನೋಡು ಮುದ್ದಾಗಿದೆ, ಮುದ್ದಮ್ಮ ಅಂತ. ಈ ಮಕ್ಕಳ ಶಬ್ದವನ್ನು ಕೇಳಿದಂತಹ ಆ ಹೆಣ್ಣು ಮಗು ಆ ಬದಿಯಲ್ಲಿರುವ ವಾಲ್ಮೀಕದಿಂದ ಎದ್ದು ಇಲ್ಲಿ ರಶಿ ಕುಳಿತಲ್ಲಿಗೆ ಬಂದು ಆ ರಶಿಗೆ ಪ್ರದಕ್ಷಿಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರಂತೆ. ಆ ಪ್ರದಕ್ಷಿಣೆ ಮಾಡಿದವಾಗ ಸ್ವಲ್ಪ ವಾಲ್ಮೀಕ ಅಲ್ಲಿ ಬೆಳಿಲಿಕ್ಕೆ ಆಯಿತು. ನಂತರ ಪುನಃ ಆ ವಾಲ್ಮೀಕದ ಮೇಲೆ ಇನ್ನೊಂದು ಪ್ರದಕ್ಷಿಣೆಗೆ ಬರ್ತದೆ ಆ ಮಗು. ಹಾಗೆ ಆ ಋಷಿ ಕುಳಿತವರು ಕಾಣದೇ ಇರುವಷ್ಟು ವಾಲ್ಮೀಕ ಅಲ್ಲಿ ಬೆಳೀತದೆ. ಆವಾಗ ಮಕ್ಕಳಿಗೆ ಭಯ ಆಗ್ತದೆ, ಇಲ್ಲಿಗ ಋಷಿ ಕೂತಿದ್ರು, ಅಲ್ಲಿ ಒಂದು ಮಗು ಇತ್ತು, ಇಬ್ಬರು ಈ ಋಷಿಗೆ ಸುತ್ತು ಬಂದು ಇಲ್ಲಿ ವಾಲ್ಮೀಕ ಬೆಳೀತು ಅಂತ ಮನೆಗೆ ಹೋಗಿ ಹೇಳಿದವಾಗ ಆ ಮನೆಯ ಹಿರಿಯವರು ಬಂದು ಗಮನಿಸಿದಾಗ ಅವರಿಗೆ ಅನುಭವಕ್ಕೆ ಬರ್ತದೆ, ಇಲ್ಲಿ ಈ ಹುತ್ತಕ್ಕೆ ಒಂದು ದೈವಿ ಶಕ್ತಿ ಬಂದಿದೆ ಅಂತ. ಆವಾಗ ಇಲ್ಲಿ ದೇವಸ್ಥಾನ ಕಟ್ಟಿ ಇಲ್ಲಿ ಪೂಜೆಗೆ ಪ್ರಾರಂಭಿಸ್ತಾರೆ. ಈ ಊರಿನ ಬಾಂಧವ್ಯದ ನಂಟು ಅಂತ ಹೇಳ್ಬೋದು. ಎಲ್ಲೆಡೆ ಅವರವರ ಮನೆಯಲ್ಲಿ ಅವರವರ ಮೂಲ ಸ್ಥಾನದಲ್ಲಿ ದೈವ ದೇವರುಗಳಿಗೆ ಪೂಜೆ ಪುರಸ್ಕಾರಗಳು ಸಲ್ತದೆ. ಆದರೆ ಇಲ್ಲಿನ ವಿಶೇಷತೆ ಅಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಬಂದು ಇಲ್ಲಿನ 19 ಒಂದೆರಡು ಮನೆತನದವರಲ್ಲ, 19-20 ಮನೆತನದವರು ಈ ದೇವಸ್ಥಾನದಲ್ಲಿ ಒಂದು ತಮ್ಮ ಮೂಲ ದೈವ ದೇವರುಗಳಿಗೆ ಪೂಜೆಯನ್ನು ಕೊಡ್ತಾರೆ, ಪಾಣಾರಾಟವನ್ನು ಮಾಡ್ತಾರೆ, ಸೇವೆ ಸಲ್ಲಿಸ್ತಾರೆ. ಭಕ್ತಿಯಿಂದ ನಮ್ರತೆಯಿಂದ ಅವರು ಮಾಡುವಂತಹ ಸೇವೆಯನ್ನು ದೇವಿ ಸ್ವೀಕರಿಸಿ ಮುಂದಿನ ವರ್ಷದ ಆ ಗಗ್ಗರದ ಧ್ವನಿಗೆ ಆಲಿಸ್ಲಿಕ್ಕೆ ಅವಳು ತವಕಿಸ್ತಾಳೆ ಮುದ್ದುಸ್ವಾಮಿ ಅಂತ ಹೇಳ್ಬೋದು. ಯಾಕೆ ಹೇಳಿದರೆ ಇದು ಊರಿನ ಬಾಂಧವ್ಯ, ಇದು ಎಲ್ಲಿಯೂ ಇಲ್ಲ. ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಅನುಸರಿಸಿದರೆ ಕೇಳಿದರೆ ಮೂಲ ಸ್ಥಾನದಲ್ಲಿ ಪೂಜೆ ಮಾಡಬೇಕು ಹೇಳ್ತಾರೆ. ಆದರೆ ಈ ಊರಿನಲ್ಲಿ ಇನ್ನೊಂದು ವಿಭಿನ್ನತೆ, ಮತ್ತೂ ಒಂದು ವಿಭಿನ್ನತೆ ಈ ಊರಿನ ಬಗ್ಗೆ ಹೇಳುವುದಾದರೆ, 3 ಗರಡಿಗಳಿರುವಂತಹ ಊರು ಈ ಶಿರೂರು ಅಂತ ಹೇಳ್ತಾರೆ. ಆ 3 ಗರಡಿಯ ಪ್ರತೀಕವಾಗಿ ಇಲ್ಲಿ ಭೂತರಾಯನ ಅಣಿಕೋಲ ಒಂದು ಅತ್ಯಂತ ವಿಶೇಷತೆಯ ಕೋಲ. ಅದನ್ನು ಪಾಣರು ಅವರು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅವರು ಆ ಅಣಿಯನ್ನು ಹೊತ್ತು ಕುಣಿಯುವಂತಹದ್ದು, ಮೈ ರೋಮಾಂಚನಗೊಳ್ಳುವಂಥದ್ದು. ನಂತರ ಅವರು ಆ ಅಣಿಯನ್ನು ಹೊತ್ತು ಸೀತಾ
ನದಿ ತಟದಲ್ಲಿ ಹೋಗಿ ಇಟ್ಟು ಅದನ್ನು ಪೂಜಿಸಿ ಬರ್ತಾರೆ. ಆ ಸಮಯದಲ್ಲಿ ಯಾರೂ ದಾರಿ ಬದಿಯ ಅವರಿಗೆ ಅಭಿಮುಖವಾಗಿ ಬರಬಾರ್ದು ಅನ್ನುವ ನಿಯಮ ಇದೆ. ಮತ್ತು ಇಡೀ ಊರಿನಲ್ಲಿ ಬುಧರಾಯನ ಅಣಿ ಹೋಗುವಾಗ ಯಾರೂ ನಿದ್ರಿಸುವುದಿಲ್ಲ, ಎದ್ದು ಕೂತ್ಕೊಳ್ಬೇಕನ್ನುವ ನಿಯಮ ಮೊದಲಿನಿಂದಲೂ ಇದೆ. ಅದನ್ನು ಆಚರಿಸ್ಕೊಂಡು ಇವತ್ತಿಗೂ ಬರ್ತಾರೆ. ಇನ್ನೂ ಒಂದು ವಿಶೇಷತೆ ಅಂತ ಹೇಳಿದರೆ, ಇಲ್ಲಿ ಇವತ್ತು ದೇವರಿಗೆಲ್ಲ ಪೂಜೆ ಸಲ್ತದೆ, ಸಲ್ಲಿದರೂ ಕೂಡ ಇಲ್ಲಿನ ವಾಲ್ಮೀಕದ ಮೂಲ ಪ್ರಸಾದವನ್ನು ಜನರು ಅತ್ಯಂತ ಭಕ್ತಿಯಿಂದ ಕೇಳಿ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಈ ಮುದ್ದು ಸ್ವಾಮಿಯಲ್ಲಿ ಪೂಜೆ ಮಾಡುವಾಗ ಇತ್ತೀಚೆಗೆ ನಾವೆಲ್ಲ ಸಾಮಾನ್ಯ ಭಾಷೆಯಲ್ಲಿ ಪೂಜೆ ಅಂತ ಹೇಳ್ತೇವೆ, ಮೊದಲು ನೀರು ತುಂಬಿಸುವುದು ಅಂತ ಹೇಳುವುದು. ಇಲ್ಲಿ ಕಲಶವೇ ಪ್ರಧಾನ. ಆ ಪ್ರಧಾನವಾದ ಕಳಶವನ್ನು ಎಲ್ಲ ಪಾಣಾರಾಟ ಮುಗಿದ ಮೇಲೆ ಇವರು ತುಂಬ ವೈಭವದೊಂದಿಗೆ ಆ ಕಳಶವನ್ನು ಹೊತ್ತು ಸೀತಾ ನದಿಗೆ ಹೋಗಿ ದೇವಿ ಸ್ನಾನ ಮಾಡಿ ಬರುವಂಥ ಒಂದು ಕ್ರಮ ಇದೆ. ಆ ದಿವಸ ಊರಿನ ಬೇರೆ ಬೇರೆ ಜಾತಿಯವರು, ಸಾಧಾರಣ ಎಲ್ಲ ಜಾತಿಯವರು, ಮಡಿವಾಳರು ಮಡಿ ಹಾಕುತ್ತಾ, ಮತ್ತು ಪೂಜಾರಿಯವರು ಪಟಾಕಿಯನ್ನು ಹೊಡಿಸುತ್ತಾ, ಆಚಾರ್ಯವರು, ಹಾಗೆ ಎಲ್ಲ ಎಷ್ಟು ಜಾತಿಯವರಿದ್ದಾರೆ ಅವರೆಲ್ಲರೂ ತಮ್ಮ ತಮ್ಮ ಸೇವೆಯನ್ನು ಈ ಮೊದಲ ದಿನದಿಂದ ಮಕರ ಸಂಕ್ರಾಂತಿಯ ತನಕ ಇಲ್ಲಿ ಮಾಡ್ತಾರೆ ಮತ್ತು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಅಷ್ಟೇ ಅಲ್ಲದೆ ಧಾರ್ಮಿಕವಾದ ಒಂದು ವೇಷಗಳು, ತಟ್ಟಿರಾಯ ಮತ್ತು ಕುದುರೆ, ಇದೆಲ್ಲ ಪಾಣರವರು ಆ ವೇಷ ಧರಿಸಿಕೊಂಡು ಆ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ಪಾಣವರವರ ಬಗ್ಗೆ ಒಂದು ಅಭಿಮಾನದಿಂದ ಮಾತಾಡಬೇಕಂತ ಹೇಳಿದರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಕಡೆ ಅವರಿಗೆ ಪಾಣರಿಗೆ ಒಂದು ಫಿಕ್ಸ್ ಅಂತ ಇರ್ತದೆ, ಆದರೆ ಅವರು ಇದು ನಮ್ಮ ಮೂಲ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಆ ಪಾಣರವರು ತಮ್ಮ ಹಿರಿಯರ ಎಲ್ಲ ವಿಧಿವಿಧಾನಗಳನ್ನು ಅನುಕರಿಸಿಕೊಂಡು ಬಂದು ಇಲ್ಲಿ ಸಸೂತ್ರವಾಗಿ ಅವರು ಕಾರ್ಯನಿರ್ವಹಿಸುವುದರಿಂದ 12 ದಿನದ ಪಾಣಾರಾಟ ಅತ್ಯಂತ ವಿಜೃಂಭಣೆಯಿಂದ ಆಗಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಊರಿನವರ ಸಹಕಾರ ತುಂಬ ಇದೆ. ಕೇವಲ ಸ್ಥಳ ಮನೆಯವರು, ಆ ಮನೆಯವರು, ಈ ಮನೆಯವರು, ಅವರು ಇವರು ಅಂತೇನಿಲ್ಲ. ಊರಿನವರು, ಪರ ಊರಿನವರು ಬಂದು ನಾವೆಲ್ಲ ಒಂದು ಬಂದು ಏನೋ ಒಂದು ಬಾಂಧವ್ಯದೊಂದಿಗೆ ಈ ಪಾಣಾರಾಟವನ್ನು ಇಲ್ಲಿ ನಡೆಸುವುದುಂಟಲ್ಲ, ಇದು ಒಂದು ಅಪರೂಪ ಅಂತ ಕಾಣ್ತದೆ. ಯಾಕೆಳಿದ್ರೆ ನಮ್ಮ ದೇವರಿಗೆ ನಾವು ಮಾಡುವಂಥದ್ದು ಎಲ್ಲ ಕಡೆ ಇರ್ತದೆ, ಆದರೆ ಇಲ್ಲಿ ಬೇರೆಯವರು ಎಲ್ಲರೂ ಸೇರಿ ಮಾಡುವಂಥ ಒಂದು ನಮ್ಮ ಊರಿನ ಒಗ್ಗಟ್ಟು ಅಂತ ಹೇಳ್ಬೋದು. ಮತ್ತು ಇನ್ನೂ ಒಂದು ಹೇಳಬೇಕಂತ ಹೇಳಿದ್ರೆ, ಪ್ರತಿದಿನದ ಪಾಣಾರಾಟದಲ್ಲಿ ಸ್ವಾಮಿ ಕೋಲ ಒಂದು ಬರ್ತದೆ. ಸ್ವಾಮಿ ಅಂತ ಹೇಳಿದರೆ ಸ್ಥಳದ ಸ್ವಾಮಿ ಮತ್ತು ಆಯಾಯ ಮನೆಯವರ ಸ್ವಾಮಿ, ಅದು 12 ದಿನದ ಆಟದಲ್ಲಿ ಇರ್ತದೆ. ಮತ್ತು ಹುಲಿ ಕೋಲ ಕೂಡ ಬರ್ತದೆ. ಮತ್ತು ಬೇರೆ ಬೇರೆ ಜಟ್ಟಿಗ ಅವರವರ ಸ್ಥಳ ಮನೆಯವರದ್ದು, ಅವರವರ ಕುಟುಂಬಕ್ಕೆ ಸೇರಿದಂಥ ದೈವ ದೇವರುಗಳಿಗೆಲ್ಲ ಇಲ್ಲಿ ಪೂಜೆ ಸಲ್ಲಿಸಿ ಹೋಗ್ತಾರೆ. ಮತ್ತು ಪಾಣರವರು ಬಂದು ಒಂದು ನಮ್ರತೆಯಿಂದ, ಒಂದು ದೇವರ ಮೇಲಿನ ಭಕ್ತಿಯಿಂದ, ಶ್ರದ್ಧೆಯಿಂದ ಅವರು ಮಾಡುವಂಥದ್ದಕ್ಕೆ ನಿಜವಾಗಿ ಅವರಿಗೆ ಒಂದು ಸಲಾಮ್ ಹೇಳಬೇಕು. ಯಾಕೆ ಹೇಳಿದರೆ, ಇನ್ನೊಂದು ವಿಚಾರ ನಾನು ಸಾರ್ವಜನಿಕರಲ್ಲಿ ಹೇಳುವುದು ಅಥವಾ ನನ್ನ ಊರಿನ ಬಂಧುಗಳಲ್ಲಿ ಊರಿನವರ ಹತ್ರ ಹೇಳುವುದು ಅಂತ ಹೇಳಿದರೆ, ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನು ಇದಕ್ಕೆ ಕರ್ಕೊಂಡು ಬಂದು ಕೂರಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ, ನಮ್ಮ ಕುಟುಂಬದಲ್ಲಿ ಯಾವ ದೇವರಿದೆ ಅಂತ ನಾವು ನಾಗನ ಪೂಜೆಗೆ ಬಂದರೆ ನಾಗನ ಪೂಜೆ ಗೊತ್ತಾಗ್ತದೆ, ಇನ್ನೊಂದು ಬೇರೆ ಪೂಜೆಗೆ ಬಂದರೆ ಬೇರೆ ಪೂಜೆ ಗೊತ್ತಾಗ್ತದೆ. ಆದರೆ ಪಾಣಾರಾಟಕ್ಕೆ ಬಂದಾಗ ಇಡೀ ಕುಟುಂಬದ ಧಾರ್ಮಿಕ ಚಿತ್ರಣ ಒಂದು ದಿನದಲ್ಲಿ ಮಕ್ಕಳಿಗೆ ಅರಿವಾಗ್ತದೆ. ನಮ್ಮ ಕುಟುಂಬದಲ್ಲಿ ಈ ದೇವರುಂಟು, ಅದಕ್ಕೆ ಏನೇನು ಕೊಡ್ತಾರೆ, ಹೇಗೆ ಪೂಜೆ ಮಾಡ್ತಾರೆ ಅನ್ನೋದನ್ನು ಪೂರ್ಣ ಇಲ್ಲಿ ಪಾಣರು ಪ್ರಾತ್ಯಕ್ಷತೆಯೊಂದಿಗೆ ಮಾಡ್ತಾರೆ. ಮತ್ತು ಮದುವೆ ಕೋಲ ಉಂಟು. ಮದುವೆಯ ಕೋಲ ಅಂತ ಯಾವುದೇ ಮದುವೆಗೆ ಸಂಬಂಧಪಟ್ಟಂತೆ ಯಾವುದೇ ಕಷ್ಟ ನಷ್ಟಗಳು ಬಂದವಾಗ, ಅದು ಮದುವೆಯ ಸಂಬಂಧ ಕೂಡದೇ ಇದ್ದವಾಗ, ಒಂದು ಹರಕೆ ಹೊತ್ತವರು ಮದುವೆ ಆದವಾಗ ಇಲ್ಲಿ ಒಂದು ಕೋಲ ಕೊಡ್ತಾರೆ. ಪಾಣರು ದಿಬ್ಬಣ, ಮದುಮಕ್ಕಳು, ಮದುಮಗ, ಮಾಲೆ ಹಾಕೋದು, ಕರಿಮಣಿ ಕಟ್ಟುವುದು ಎಲ್ಲವುದನ್ನು ಮದುವೆಯಂತೆ ಮಾಡಿ ತೋರಿಸ್ತಾರೆ. ಮತ್ತು ಗರ್ಭಿಣಿಯವರಿಗೆ ಶಾರೀರಿಕವಾಗಿ ತೊಂದರೆ ಆದವಾಗ ಅಥವಾ ಮಕ್ಕಳು ಆಗದೇ ಇದ್ದವಾಗ ಹರಕೆ ಹೊತ್ತವರು ಕೂಡ ಇಲ್ಲಿ ಬಂದು ಗರ್ಭಿಣಿ ಕೋಲ ಕೊಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಹೇಳ್ತಾರೆ ಪಾಣವರು, ಒಬ್ಬಳು ಗರ್ಭಿಣಿ ನಿಂತು ಅವಳಿಗೆ ಕೂರಿಸಿ 9 ಬಗೆ ಹಿಟ್ಟು ಬಡಿಸಿ, ಹೂ ಮುಡಿಸಿ, ಆರತಿ ಅಕ್ಷತೆಗಳನ್ನು ಮಾಡಿ ಎಲ್ಲವನ್ನು ಅದೇ ಥರ ಬಯಕೆ ಶಾಸ್ತ್ರ ಹೇಗೆ ಮಾಡ್ತಾರೆ ಅದನ್ನು ಇಲ್ಲೇ ಮಾಡ್ತಾರೆ. ಅದು ಒಂದು ವಿಶೇಷ. ಮತ್ತು ಸಾಧಾರಣವಾಗಿ ಎಲ್ಲ ಕಷ್ಟ ನಷ್ಟಗಳಿಗೆ, ಜೀವನ ಅಂತ ಹೇಳಿದ್ರೆ ಕಷ್ಟ ನಷ್ಟ, ನೋವು ನಲಿವು ಎಲ್ಲ ಬರ್ತದೆ. ಆ ನೋವು ನಲಿವು ಕಷ್ಟ ನಷ್ಟಗಳನ್ನು ದೂರ ಹರಿಸಿ ಪರಿಹಾರವನ್ನು ಕೊಡುವ ಮುದ್ದು ಸ್ವಾಮಿ ಎಂಬ ನಂಬಿಕೆಯಿಂದ ಇಷ್ಟಾರ್ಥ ಸಿದ್ಧಿ ಕೋಲವನ್ನು ಕೊಡ್ತಾರೆ. ಮತ್ತು ಇಲ್ಲಿ ಮೊದಲೆಲ್ಲ ಬೇಸಾಯ ಮಾಡುವಾಗ ದನಕರುಗಳಿಗೆ ಸಂಬಂಧಪಟ್ಟ ಕೋಲ ಬರ್ತಿತ್ತು. ಇತ್ತೀಚೆಗೆ ಮಕ್ಕಳ ವಿದ್ಯಾಭ್ಯಾಸದ ಕೋಲಗಳು ಹೆಚ್ಚಿಗೆ ಬರ್ತದೆ. ಅಂದರೆ ಮನುಷ್ಯರ ಮನಸ್ಥಿತಿ ಯಾವ ಥರದಲ್ಲಿ ಹೋಗ್ತದೆ ಆ ಥರದ ಕೋಲಗಳು ಇಲ್ಲಿ ಹೆಚ್ಚು ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಒಂದು ವೈಶಿಷ್ಟ್ಯ. ಇಲ್ಲ
ವರ್ಷ ಕೊರೋನಾ ಟೈಮ್ ಸಮಯದಲ್ಲಿ ಕೊರೋನಾ ಬಾರದಿದ್ದರೆ ಸಾಕು ದೇವರೇ ಅಂತ ಕೊರೋನಾ ಕೋಲಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ವಿದ್ಯಾಭ್ಯಾಸ ಅಂತ ಹೇಳಿದರೆ ನಾವು ಪಾಲಕರು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ವಿದ್ಯಾಭ್ಯಾಸ, ನನ್ನ ಮಗನಿಗೆ ವಿದೇಶದಲ್ಲಿ ಅವಕಾಶ ಸಿಕ್ಕಿದರೆ ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇದ್ದಾನೆ, ಹೀಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕೋಲಗಳು ಬರ್ತಾ ಇದೆ. ಮತ್ತು ಅದನ್ನೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಇಷ್ಟಾರ್ಥ ಸಿದ್ಧಿ ಕೋಲದೊಂದಿಗೆ ಬರೀತಾರೆ. ವರ್ಷದಿಂದ ವರ್ಷಕ್ಕೆ ಇಷ್ಟಾರ್ಥ ಸಿದ್ಧಿ ಕೋಲ ಹೆಚ್ಚಾಗುವುದೇ ದೇವರ ಮಹಿಮೆ ಅಂತ ಹೇಳ್ಬೋದು. ನಮ್ಮ ಇಷ್ಟಗಳು ಆದಾಗ ನೆರವೇರಿದಾಗ ಒಂದು ಕೋಲ ಕೊಡ್ತಾರೆ. ಹಾಗೆ ನಾವು ಎಲ್ಲ ಬಂದು ಕೋಲವನ್ನು ನೋಡಿದವಾಗ ನಮಗೆ ಪುನಃ ನೆನಪಾಗ್ತದೆ, ನಮ್ಮ ಮನೆಯಲ್ಲಿ ಈ ದೇವರುಂಟು, ಇದಕ್ಕೆ ಹೀಗೆ ಮಾಡ್ತಾರೆ, ಹೀಗೆ ಎಲ್ಲ.
ಆ ಭಾಷೆಗೆ ತಕ್ಕ ನೀವು ನಡೆದುಕೊಂಡು ಹೋಗ್ತಾ ಇದ್ರೆ ಆ ಭಾಷೆಯನ್ನು ಫಲಿತ ಮಾಡಿಕೊಡುವಂತ ಮಾಯಮೂರ್ತಿ ಮಾನವರಿಗೆ 4 ಭಕ್ತಿ ಮುಖ್ಯ. ಆ 4 ಭಕ್ತಿ ಯಾವುದು ಕರ್ತಗಳೇ? ಆ 4 ಭಕ್ತಿಯಲ್ಲಿ ಒಂದು ಭಕ್ತಿ ಕಡಿಮೆ ಆದಂತಾದ್ರೆ ಆ ಮಾನವನ ಅಂಗದಲ್ಲೇ ಒಂದು ಅಂಗವನಾದ. ಆ ಪ್ರಕಾರವಾಗಿ 4 ಭಕ್ತಿ, ಹೆರಿ, ಗುರು, ದೈವ, ದೇವರನ್ನ ಪ್ರಾರ್ಥನೆ ನಿಮ್ಮಲ್ಲಿರುವಾಗ ಅದೇ ರೀತಿ ಆ ಭಾವನೆಯನ್ನು ಚಿಗುರುವ ಕರಿಮರಿಗಳಿಗೂ ಆ ಪ್ರೇರಣೆಯನ್ನು ಕೊಡು. ನಿಮ್ಮ ಭಕ್ತಿಯ ಪ್ರಾರ್ಥನೆ, ನಿಮ್ಮ ಭಕ್ತಿಯ ತನ್ನ ನುಡಿಯುತ್ತ ಆಗದ ರೀತಿಯಲ್ಲಿ ಆತ್ಮಕ್ಕೆ ಮಹತ್ಮೆಯಾಗಿ ನಿಮ್ಮ ದಿನನಿತ್ಯದ ಪ್ರಾರ್ಥನೆ ಆತ್ಮದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪರಮಾತ್ಮ 9 ಹೆಸರು ಹೂವಲ್ಲಿ ದಿನನಿತ್ಯ ಒಂದೊಂದು ಹೆಸರು ಹೂವಿನ ರೀತಿಯಲ್ಲಿ ತನ್ನ ಪಾಲಿಕೆ ಅರ್ಪಣೆ ಮಾಡ್ತದೆ. ಆ ಪ್ರಕಾರ ಶ್ರೀ ಕ್ಷೇತ್ರ ಮುದ್ದುಮನೆ ಮುದ್ದುಸ್ವಾಮಿ ಒಂದು ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಹಿರಿತನದವರು ಬಂದು ನಮ್ಮ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆ ಸೇವೆ ಮಾಡಬೇಕಾದ್ರೆ ಈ ಊರಿನವರ ಇಡೀ ನಮ್ಮ ಗ್ರಾಮಸ್ಥರ ಹಾಗೂ ಊರ ಪರವೂರ ಎಲ್ಲರೂ ಒಂದು ಸಹಕಾರ ಈ ಕ್ಷೇತ್ರದಲ್ಲಿ ಇದ್ದಂಥ ಕಾರಣ ನಾವು ಈ 13 ದಿವಸದಲ್ಲಿ ನಾವು ಈ ಪಾಣಾರಾಟ ಸೇವೆ ಮಾಡ್ತೇವೆ. ಈ 13 ದಿವಸದಲ್ಲಿ 12 ಮನೆತನ, ಆ 12 ಮನೆತನದವರು ಒಂದೊಂದು ದಿವಸ ಒಂದೊಂದು ರೂಪದ ಸೇವೆ ಕೊಡ್ತಾರೆ. ಮತ್ತೊಂದು 1 ದಿವಸದ ಸೇವೆ ನಮ್ಮ ಪಾಣಾರ ಜನಾಂಗದಿಂದ ಒಂದು ಸೇವೆ ಈ ಕ್ಷೇತ್ರದಲ್ಲಿ ನಾವು ಮಾಡಿಕೊಂಡು ಬಂದಿದೆ. ಒಟ್ಟು 13 ಸೇವೆ. ಅದೇ ರೀತಿ 8ನೇ ದಿವಸದ ಬಯಲು ಮನೆಯವರು ವಿಶೇಷತೆ ಏನಂತ ಇದೆ, ಈ ಬಯಲು ಮನೆಯವರಿಗೆ ಒಂದು ಪುಣ್ಯದ ಸ್ಥಳ, ಅವರದ್ದೇ ಒಂದು ಭೂಮಿ ಆದಂಥ ಬಯಲು ಮನೆತನದವರ ಇವತ್ತಿನ ಸೇವೆಯಲ್ಲಿ ಕೆಲವೊಂದು ಕಾರ್ಯಕ್ರಮ ಉಂಟು. ಕಂಬಳ, ಕ್ಷೇತ್ರ ದೇವತೆಗಳು, ಅದೇ ರೀತಿ ಕಲ್ಲುಟ್ಟಿಗನ ಹರಕೆಯ ಸೇವೆ ಎಲ್ಲ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟು. ಮತ್ತು ನಮ್ಮದೊಂದು ಇವತ್ತಿನ ಇಲ್ಲಿ ಒಂದು 8 ಬಿಡಾರ ಅಂತ ಮಾಡಿದ್ದೇವೆ. ಬಿಡಾರ ಅಂದರೆ ಒಂದು ಕೂಡುಕಟ್ಟು. ನಾವು 10 ಮಕ್ಕಳ ತಾಯಿ ಅಂತ ಆದರೂ ಈ ಕ್ಷೇತ್ರದ 1 ಮಕ್ಕಳ ತಾಯಿಯಾಗಿ ಆ ದೇವರ ಕಾರ್ಯವನ್ನು ಅಂದ ಚಂದದ ಅಚ್ಚುಕಟ್ಟಲ್ಲಿ, ಯಾಕಂದರೆ ಶಿಸ್ತುಬದ್ಧವಾಗಿ ಎಲ್ಲರೂ ಯಾರೇ ಈಗ ನಮ್ಮ ಹಿರಿತನದಲ್ಲಿದ್ದಾರೆ ಅವರ ಮಾತಿಗೆ ಯಾರೂ ತಪ್ಪದೆ ಎಲ್ಲರೂ ಸಹಕರಿಸಿಕೊಂಡು ಹೋಗಿದ್ದಾರೆ. ಅದೇ ರೀತಿ ಪ್ರಕಾರ ಈ ಕ್ಷೇತ್ರ ತುಂಬ ಒಂದು ಇದಕ್ಕೆ ಮಹಿಮೆಯನ್ನು ಏನಂತ ಆದರೆ ಯಾವ ಹರಕೆ ಹೇಳಿದರೂ ಅದು ಇಲ್ಲಿ ಈಡೇರ್ತದೆ ಅನ್ನೋ ಒಂದು ಸಿದ್ಧಾಂತ ಉಂಟು. ಮತ್ತು ನಮ್ಮ ಹಿರಿತನದವರು ಸಹ, ಯಾಕಂದರೆ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ಸಹ ಇಲ್ಲಿ ಬಂದು ಸೇವೆ ಮಾಡ್ತೇವೆ. ಕಡೆಗೆ ಒಂದು ಮಲ್ಮನೆಯವರ ಒಂದು ಸೇವೆ, ಅದೇ ಜಂಬೆಟ್ಟಿನ ಒಂದು ಪ್ರಕಾರವಾಗಿ ಆ ಸೇವೆಯಲ್ಲಿ ಭೂತರಾಯನ ಅಣಿ ಇರ್ತದೆ. ಆ ಅಣಿಯ ವಿಶೇಷತೆ ಏನಂತ ಆದರೆ ಆ ಅಣಿ ಹೊರಡುವ ಸಂದರ್ಭದಲ್ಲಿ ಯಾರು ತೊಟ್ಟಿಲ ಮಗು ಆಗಲಿ ಯಾರು ಮಲಗಲಿಕ್ಕಿಲ್ಲ. ಯಾಕಂದರೆ ಆ ಅಣಿ ಹೋಗಿ ಆ ಅಣಿಯ ಪಾತ್ರೆ ಅಲ್ಲಿ ಆ ನದಿಯ ದಡಕ್ಕೆ ಹೋಗಿ ಆ ಅಣಿ ಇಟ್ಟು ಬಂದ ಮೇಲೆ ಎಲ್ಲ ಪ್ರಕಾರ ತೀರ್ಥ ಹಾಕಿದ ಮೇಲೆ ಮನೆಗೆ ಹೋಗುವಂಥ ಪದ್ಧತಿ ಉಂಟು. ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಇದ್ದವರು ಸಹ ನಿದ್ರೆಯನ್ನು ಪ್ರಕಾರ ಎದ್ದು ಕೂರ್ತಾರೆ. ಅದೇ ರೀತಿ ಈ ಗ್ರಾಮದ ಒಟ್ಟಾರದವರು ಸಹ ಆ ಮನೆಯಲ್ಲಿದ್ದವರು ಸಹ ಎದ್ದು ಕೂರ್ತಾರೆ ಅಂತ ಒಂದು ಅಭಿಪ್ರಾಯ ಉಂಟು, ಎಲ್ಲ ಹೇಳ್ತಾರೆ. ಯಾಕಂದರೆ ಹಿಂದೆಲ್ಲ ಈ ಮಲಗಿದ್ದವರು ಇಲ್ಲಿ ಏನಾಗಿದೆ ಅನ್ನೋ ಘಟನೆ ಇಡೀ ಊರಿಗೆ ಗೊತ್ತುಂಟು. ಅದಕ್ಕಾಗಿ ಮತ್ತೆ ನಮ್ಮ ಹಿರಿತನವರು ಒಳ್ಳೊಳ್ಳೆ ಕಾರ್ಯಕ್ರಮ ಇಲ್ಲಿ ನಾವು ಮಾಡ್ಕೊಂಡು ಬಂದಿದೆ. ನಮ್ಮಿಂದ ಆ ದೇವರಿಗೆ ನಮಗೆ ಅನುಗ್ರಹ ಉಂಟು. ಯಾಕಂದರೆ ನಾವು ಇವತ್ತಿಗೆ 4 ಊರಿಗೆ ಹೋಗಬೇಕಾದ್ರೆ ತಾಯಿಯ ಆ ಅನುಗ್ರಹ ನಮಗೆ, ಯಾಕಂದರೆ ಅವಳು ಇವತ್ತಿಗೆ ನಮ್ಮ ಕುಲದೇವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವಳ ಪ್ರಕಾರವಾಗಿ ನಮಗೆ ಆರೋಗ್ಯ, ಅಂಗರಕ್ಷಣೆ ಪ್ರತಿಯೊಂದಕ್ಕೂ ಏನಿದ್ರು ಅದು ಅವಳದ್ದೇ ಅನ್ನೋ ನಾವು ಭಾವನೆ ಇರ್ತೇವೆ. ಯಾಕಂದ್ರೆ ಮತ್ತೊಂದು ವಿಶೇಷತೆ ಉಂಟು, ಮುದ್ದು ಮನೆಯ ಸೇವೆ ಆದ ವರ್ಷ ಇಡೀ ಇದರಲ್ಲಿ ಕೋಲ ಜಾಸ್ತಿ ಅಂತ, ನೇಮ ಉತ್ಸವ ಜಾಸ್ತಿ, ನಮ್ಮ ಪಾಲಿಗೆ ಹೆಚ್ಚಿಗೆ ಅಂತ ಉಂಟು. ಯಾಕಂದರೆ ಅದು ಮೊದಲಿಂದ ಕಟ್ಟಿನ ಹಾಗೆ ಉಂಟು. ಮೊದಲೆಲ್ಲ ಹೋಗ್ಲಿಕ್ಕಿಲ್ಲ, ಈಗೆಲ್ಲ ಅವರವರ ಒಂದು ದಿನ ಅಂದರೆ ನಮ್ಮದು ದುಡಿಮೆ ಅದು ಸೇವೆ ಮಾಡುವಂಥ ವಿಚಾರ, ಶಾಖೆ ಮಾಡುವಂಥ ವಿಚಾರ. ಹಾಗಾಗಿ ಮಧ್ಯದಲ್ಲಿ ಕೆಲವಿದರು ಆಯಾ ಊರಿಗೆಲ್ಲ ಹೋಗ್ತಾರೆ ಈತಕ್ಕೆ. ಆದರೆ ಆ ಸಂದರ್ಭದಲ್ಲಿ ಇದ್ದವರು ಆ ಚೌಕಟ್ಟಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಈಗ ಇವರು ನಮ್ಮ ರಂಗಪ್ಪಣ್ಣರು, ಅವರು ನಮ್ಮ ಮಾವ, ಇವರು ಶಿವಪುರನಾಥ ಅವರು, ಮತ್ತು ಇವರು ದೊಡ್ಡಪ್ಪ, ಇದೆಲ್ಲ ಮೊದಲಿಂದ ಕೂಡುಕಟ್ಟೆಯಲ್ಲಿ ಬಂದಿದೆ. ಯಾಕಂದರೆ ಇದು ನಮಗೆ ಇದರ ಬಗ್ಗೆ ನಮ್ಮ ಹಿರಿತನದ ಹೇಳಿದರೆ ನಮ್ಗೆ ಗೊತ್ತಾಗ್ತದೆ. ಇದೆಲ್ಲ ಕೆಲವೆಲ್ಲ ಇವರಿಗೆ ಗೊತ್ತಿರ್ತದೆ, ಅದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಅದು ಮುಂದಿನ ಪೀಳಿಗೆಗೆ ನಮ್ಗೆ ಅದು ಪ್ರೇರಣೆ ಆಗ್ತದೆ. ಅದೇ ರೀತಿ ಪ್ರಕಾರವಾಗಿ ಈ ಕ್ಷೇತ್ರಕ್ಕೆ ಇನ್ನೂ ಸಹ ಹಲವಾರು ಭಕ್ತರು ಬಂದು ಅವರ ಕಷ್ಟ ಪರಿಹಾರ ಆಗ್ತದೆ. ಈ ಕ್ಷೇತ್ರದ ಒಂದು ಅನುಗ್ರಹ ನಮ್ಮ ಇಡೀ ಜನಾಂಗಕ್ಕೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇನ್ನಪ್ಪದಾರ ಮಾಧವಪಾನ ಶಿವಪ್ರಮಾಣದ ಸುಧಾರಣ ಮಟ್ಟಿಗೆನು ಇದೇ ಬರ ಶುರು ಮಾಡ್ತದೆ. 45 ವರ್ಷ ಮಿತ್ತ 45 ವರ್ಷದ ಬಂದು ಈ ಕ್ಷೇತ್ರ ಬರ್ನ ಎಂಕಲ್ ಅಮ್ಮೇರು ಅಂಚೆನೆ ಮಗಳ ಹಿರಿಯರು ಮಲ್ತ ಮಂಚಿನ ಸೇವೆ
ಆ ಪ್ರಕಾರ ಈ ಕ್ಷೇತ್ರ ಬತ್ತುವಕ್ಕ ಸಂಸಾರಕ್ಕೆ ಪೂರ ಕೂಡು ಕುಟುಂಬ ಒಟ್ಟಾದ ಹೆಂಗಲ್ಲ ನಲ್ಕೆ ಸಮಾಜ ಓಲೋಲು ಇತ್ತೆಡ್ಡೆ ಮಾತೆಲ್ಲ ಬರ್ತದೆ ಒಂಜಿ ಮೂಲ ಬರ್ತದೆ ಕುಲ್ಲುದು ಎಡ್ಡೆ ರೀತಿಯಲ್ಲಿ ಸೇವೆ ಮಲ್ತು ಬರ್ಕೊಂಡು ದಯಪಂಡ ಈ ಜಾಗದ ಮುದ್ದು ಸ್ವಾಮಿ ಅಪ್ಪೆನೆ ಮುದ್ದು ಸ್ವಾಮಿ ಪಂಪು ಮತ್ತೆ ವಿಷ್ಣು ಪರಮಾತ್ಮ ಎಲ್ಲ ಪನವಲ್ಲಿ ಅವತಾರ ವಿಷ್ಣು ಪರಮಾತ್ಮ ಎಲ್ಲ ಪನವಲ್ಲಿ ಅಂಚನೆ ಅಪ್ಪೆ ಮುದ್ದು ಸ್ವಾಮಿನೆಲ್ಲ ಪನವಲ್ಲಿ ಅಂಚನೆ ಈ ಜಾಗದ ಮಸ್ತ್ ಹಿರಿಯರು ಮತ್ತು ಚಾಕರಿ ಮಲ್ತಂಬೋದಿ ನಾವು ಮಸ್ತ್ ಹಿರಿಯರು ಚಾಕರಿ ಮಲ್ತಂಬತ್ತಿಲ್ಲ ಕೂಡು ಕಟ್ಟಡು ಎಂಕಲ್ನ ಜನಾಂಗ ಪೂರ ಒಟ್ಟು ಮಲ್ತು ಕೂಡು ಬರ್ತದೆ ಅವೇನು ಪೂರ ಆಗಲು ಅಗಲ್ನಾಗಲ್ನ ತಾಜಿ ಬಸ್ಸೊಂದು ಆಗಲು ಪೋಯರ್ಡಲ್ಲ ಹಿರಿಯರು ಅಗಲ ಎಂಕಲೆ ಒಂಜಿ ಒಂದು ಕೊಡ್ತಾರೆ ಅದೇ ಪ್ರೇರಣೆ ಕೊಡ್ತಾರೆ ಎಂಕಲೆ ದುಂಬಾರೋಡು ಒಂದು ನಿಗುಲು ನೇನು ಬುಡ್ರ ಬಲ್ಲಿ ಇತ್ತದ ಜಾಗಲ ಜವನ ದಯಪೋಡುದ ಎಂಕಲೆ ಮೂಲ ದಾಲ ಸಂಪಾದನೆ ಜಿಲ್ಲ ನನೊಂಜಿ ಕೋಡಿ ಪಿದಾಯ ಪೋಣ್ಲ ಎಂಕಲೆ ಸಂಪಾದನೆ ದೇವರು ಕೊಡ್ಪೇರು ಈ ಜಾಗದ ಕಾಲೊಂಜಿ ಧೂಲೆ ಪ್ರಸಾದ ದಯಪಣ್ಣತ್ತೆ ಒಂಜಿ ಚೀಟಿ ಮದ್ಮೆದ ಕೋಲ ಬಯಕದ ಕೋಲ ಇಷ್ಟಾರ್ಥ ಸಿದ್ಧಿ ಮಸ್ತ್ ಸೇವೆ ಉಂಟು ಪೆತ್ತ ಕಂಜಿದ ಕೋಲ ಮಸ್ತ್ ಸೇವೆ ಮೂಲ ನಡತೊಂದುಂಟು ಹಿರಿಯರು ಮಲ್ತಂಚಿನ ಕಿರಿಯರ ಎಂಕಲು ಬುಡ್ರ ಬಲ್ಲಿಂದ ಮಾತ್ರ ಮಗಳು ಸಂಸಾರ ಮಗಳು ಎಡ್ಡೆ ಕೂಡಿಪೋದು ಒಂಜಿ ಕಲಾವಿದರೆ ಅದು ನಡತೊಂದಿಲ್ಲ ಅದು ಎಂಕುಲು ಮಂದರ್ತಿ ಭಾರಿ ಸಂಬಂಧ ಮಂದರ್ತಿ ಅಪ್ಪೆಗಳಿರಲಿಲ್ಲ ಮೂಲ ಮಂದರ್ತಿ ಅಪ್ಪೆನ ಆಟಲಾಪುಂಡು ಗೆಂಡ ಸೇವೆ ಇವಿಲ್ಲಕ್ಕೊಂದು ಗೆಂಡ ಸೇವೆ ಮೂಲ ಅದು ಮೂಲ ಗೆಂಡ ಸೇವೆ ಆಪುಂಡು ಅಪ್ಪನ ಒಲ್ಲ ಗೆಂಡ ಸೇವೆ ಅದು ಆಪ್ಟಕಾದು ಇನ್ನಿಕ್ ಮಾತೆಲ್ಲ ಎಂಕಲು ಒಟ್ಟಾದು ಹಿರಿಯರು ನಂಚಿನ ಚಾಕರಿ ಮಲ್ಪನು ಅವೇ ಪ್ರಕಾದು ಮೊಗಲೆ ಪೂರ ಎಂಕಲು ಹಿರಿಯರು ದೇವಂಡ ಮೊಗಲ್ದ ಮಲ್ಪವನ ಎಂಕಲು ಎಂಕಲ್ ನಾಡ ಎಂಕಲು ಕಟ್ಟೊಂತನ ಮೂಲು ಕಟ್ಟೊಂಟ ಎಂಕಲ್ದ ಆಲಜ್ಜಿನ ನಾನು ಮೊಗಲೇನು ದುಂಬುಕೋನವಳು ಗ್ರಾಮದವರ ಸಹಕಾರ ಗ್ರಾಮದಾಗಲ್ನ ಸಹಕಾರ ತುಂಬ ಸಹಕಾರ ಉಂಟು ಗ್ರಾಮದಾಗಲ ಅಗಲ್ನಲ್ಲ ಒಂಜಿ ಕಮಿಟಿ ಎಂಕಲ್ನವಲ ಒಂಜಿ ಕಮಿಟಿ ಉಂಟು 5 ಜನ ಒಂಜಿ ಕಮಿಟಿ ಜೋಕ್ಲೇನು ಪೂರ ಒಟ್ಟು ಮಲ್ತದೆ ಹೊರ್ಲೂಡ ಅಗಲ್ದ ಬೇಲೆ ಮಲ್ಪ ಅವರು ಈ ಡಿಸೆಂಬರ್ ಅಲ್ಲಿ ಬರುವಂತ ಸಂಕ್ರಮಣಕ್ಕೆ ಬಂದು ಇಲ್ಲಿ ಶೇಷ ಆಗಿ ಹೋಗ್ತೇವೆ. ಶೇಷ ಆಗಿ ಹೋದ ಮೇಲೆ ಈ ಊರಿನಲ್ಲಿ ಯಾವುದೊಂದು ಒಳ್ಳೆ ಕಾರ್ಯ ಅಂದ್ರೆ ಶುಭ ಕಾರ್ಯ ಆಗಲಿಕ್ಕೆ ಅದೆಲ್ಲ ನಿಶ್ಶಬ್ದ ಅಂತ, ಮದುವೆ ಆಗಲಿ ಅಥವಾ ಬೇರೆ ಇನ್ನಿತರ ಕಾರ್ಯಕ್ರಮ ಈಗ ಆಟ ಆಗ್ತದೆ ಅಂದ್ರೆ ಅವರಿಗೆ ಆ ಮಂದರ್ತಿ ಮೇಳದ ಹರಕೆ ಆಟ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಮಧ್ಯದಲ್ಲಿ ಬರುವಂತ ಕಾರಣಕ್ಕೆ ಇಲ್ಲಿ ದೇವಿಗೊಂದು ಏನಾದರೂ ಪೂಜೆ ಕೊಟ್ಟು ಆ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಅದು ನಾವು ನಾಡಿದ್ದು 15 ತಾರೀಕು ಹೋಗುವವರೆಗೆ ಇಲ್ಲಿ ಏನು ಒಳ್ಳೆ ಕಾರ್ಯ ಮಾಡ್ಲಿಕ್ಕಿಲ್ಲ ಅಂತ ಒಂದು ಅಭಿಪ್ರಾಯ ಉಂಟು. ಅಂದ್ರಷ್ಟು ಒಂದು ಇದಕ್ಕೊಂದು ಬೆಲೆ ಕೊಡ್ತಾರೆ ಕ್ಷೇತ್ರಕ್ಕೆ. ಹಾಗೆ ನಿಮ್ಮ ಪಾಣಾರ ಕುಟುಂಬ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಎಲ್ಲ ಕುಟುಂಬದವರಿದ್ದಾರೆ ಇಲ್ಲಿ? ಉಂಟು ಉಂಟು ಉಂಟು. ಈಗಂದ್ರೆ ಹೇಗಂದ್ರೆ ಈಗ ಇಲ್ಲಿರುವವರು ಉಡುಪಿ ಜಿಲ್ಲೆಯವರು, ಹಾಗೆ ಇಡೀ ನಮ್ಮ ಇದರಲ್ಲಿದ್ದವರು ಬಂದು ಹೋಗ್ತಾರೆ. ದಕ್ಷಿಣ ಕನ್ನಡದವರು ಸಹ ಬಂದು ಇಲ್ಲಿ ಒಂದು 2 ಹೆಜ್ಜೆ ಆದ್ರೂ ಹಾಕಿ ಹೋಗ್ತಾರೆ. ನೆಂಟರಷ್ಟೇ ಬಂಧು ಬಳಗ ಇದ್ದಾರೆ, ಬಂದು ಹೋಗ್ತಾರೆ. 1-2 ಹೆಜ್ಜೆ ಆದ್ರೂ ಇಲ್ಲಿ ಅಂದ್ರೆ ಕುಣಿದು ಅದಂದ್ರೆ ಒಳ್ಳೇದಂತ. ಹಾಗಾಗಿ ಮತ್ತೆ ನಮ್ಮ ಇದರಲ್ಲಿ ಹಾಗೆ ಇಲ್ಲಿ ಈಗ ಉಡುಪಿ ಜಿಲ್ಲೆಯವರು ಮತ್ತೆ ದಕ್ಷಿಣ ಇದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಇದರಲ್ಲಿ ಹಿರಿಯವರು ಇದ್ದಾರೆ, ಹಿರಿಯವರು ಇದ್ದಾರೆ, ಮಕ್ಕಳಿದ್ದಾರೆ. ತಲಾಂತರದಲ್ಲಿ ಬಂದಂತ ವಿಚಾರ ಇದು ಪರಂಪರೆಯಲ್ಲಿ ಬರುತ್ತದೆ. ಅದೇ ರೀತಿ ಅದನ್ನು 2 ವರ್ಷ ಸೇವೆ ಮಾಡಿಕೊಂಡು ಮತ್ತೆ 2 ವರ್ಷಕ್ಕೊಂದು ಸೇವೆ ಮಾಡ್ತಾರೆ. ಅವಾಗ ಊರಿನವರು ನಮಗೆ ಸಹಕಾರ ಇಡ್ತಾರೆ. ಪ್ರತಿಯೊಂದು ಹೆಂಗಸರಿಂದ ಹಿಡಿದು ಗಂಡ ಎಲ್ಲರಿಗೂ ನಮಗೆ ಕಾರ್ಯಕ್ರಮ. ಪ್ರಥಮದಲ್ಲಿ ಹೆಂಗಸರ ಪ್ರಾರ್ಥನೆ ಆಗ್ತದೆ ಅಂತ ನಮ್ಮದ್ದೇನು ಉಂಟು ಅದಾಗತ್ತೆ. 12 ದಿವಸ ಆದ ಮೇಲೆ ಸೇವೆ ಎಲ್ಲ ಮುಗ್ದ ಮೇಲೆ ದೇವರು ಸ್ನಾನ ಮಾಡಿ ಒಳಗೆ ನೀರಾಟ ಅಂತ ಅಲ್ಲಿ ಹೋಗಿ ಸಿದ್ಧಾಚಾರ್ಯದ ಬಂದ ಮೇಲೆ ಮರುದಿವಸ ಇಲ್ಲಿ ನಮ್ಮ ಸಂಸಾರ ಒಂದು ಹೆಂಗಸು ಅವರು ಇಲ್ಲಿ ಪ್ರಧಾನ ಇರ್ತಾರೆ. ಆ ಹೆಂಗಸು ಕಲ್ಲನ್ನು ಹೂರುವಂತ ಕ್ರಮ ಉಂಟು ಮಡಿಕೆಯಲ್ಲಿ. ಆವಾಗೆಲ್ಲ ನಮಗೆಲ್ಲ ಒಂದು ಬೇಸರ ಅಂದ್ರೆ ಕಣ್ಣಲ್ಲೆಲ್ಲ ನೀರು ಬರ್ತದೆ, ದುಃಖದ ಸನ್ನಿವೇಶ ಅದೆಲ್ಲ ಅಷ್ಟೊಂದು ಇದಿರ್ತದೆ. ಅದು ಕಡೆಗೆ ಅಂದ್ರೆ ಇದೆಲ್ಲ ಸೇವೆ ಆದ ಮೇಲೆ ಮಧ್ಯಾಹ್ನ ಸಂದರ್ಭದಲ್ಲಿ ಆ ಕಲ್ಲು ಹೊರತ್ಕೊಂಡು ತಾಯಿಯ ಸುತ್ತ ಬಂದು ಅಲ್ಲಿ ಅದೆಲ್ಲ ಕ್ರಮ ಉಂಟು. ನಮ್ಮ ಇವರು ಹೇಳಿದಾಗ ಒಂದು 45 ವರ್ಷದ ಹಿಂದೆ ನೀವು ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಆವಾಗ ವ್ಯವಸ್ಥೆ ಹೇಗಿತ್ತು ಇಲ್ಲಿ? ಆವಾಗ ಇಷ್ಟೆಲ್ಲ ವ್ಯವಸ್ಥೆ ಇಲ್ಲ. ನಾವು ಸೌಕರ್ಯ ಅಂದ್ರೆ ಕೂತ್ಕೊಳ್ಳಿ. ನಾವು ಪ್ರಥಮವಾಗಿ ಬರುವಾಗ ನಮ್ಮದು ಒಂದು ತೆಂಬರೆ ಅಂತ ಉಂಟಲ್ಲ, ಅದರಲ್ಲಿ ಸೇವೆ ನಾವು ಅದರಲ್ಲಿ ಈ ವಾದ್ಯಗಿದೆ ಏನಿಲ್ಲ. ಅವಾಗ ದೊಂದಿ ಸೇವೆಯಲ್ಲಿ ಜಾಗಂಟೆ ಮತ್ತೆ ತೆಂಬರೆ ಮತ್ತೆ ದೊಂದಿ. ಈ ಮುಂಚಿನವರೆಲ್ಲ ಗ್ಯಾಸ್ ಲೈಟ್ ಅಂತ ಹೇಳ್ತಾರಲ್ಲ, ದೊಂದಿ ಸೇವೆಯಲ್ಲಿ ನಾವು ಮಾಡ್ತಿದ್ವಿ. ಮತ್ತೆ ಈಗ ನಂತರ ಬೆಳೀತಾ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಇಲ್ಲಿ 3 ಅಣಿ ಭೂತರಾಯನ 3 ಅಣಿ ಇತ್ತು, ಅದೀಗ 1 ಅಣಿ ನಿಟ್ಟು ಹೋಗಿದೆ. ಅದು ಕಾರಣ ನಮ್ಗೆ ಗೊತ್ತಿಲ್ಲ, ಅದು ಊರಿನಲ್ಲಿ ಇದ್ದಂತೆ. ಅದು ಮುಂದೆ ಇನ್ನೂ ಆಗಬಹುದನ್ನೋ ನಿರೀಕ್ಷೆ ನಮ್ಮಲ್ಲಿ ಇರ್ತದೆ. ಯಾಕಂದ್ರೆ ಕ್ಷೇತ್ರದ್ದು ಅಲ್ಲಿ ಕುಟುಂಬದಲ್ಲಿ ಅವರಲ್ಲಿ ಒಂದು ಪ್ರೇರಣೆ ಬರ್ತದೆ, ಅದು ನಾವು ಮಾಡಬೇಕು, ಹಿಂದೆ ಏನಾಗಿರ್ಲಿ ಮುಂದಾದ ನಾವು ಅದನ್ನು ಭೂತರಾಯನ ನಿಲ್ಲಿಸಬಾರ್ದು. ಆ ಕುಟುಂಬದ ಒಂದು ಲೆಕ್ಕಾಚಾರ ಇರ್ಬೋದು, ಮುಂದೆ ಆ ತಾಯಿ ಮಾಡಿಸ್ಕೊಂಡು ಬರ್ಬೋದು.
ಬರ್ಬೋದು. ಅದು ಯಾವ ಕಾರಣಕ್ಕೆ ನಿಂತಿದೆ ಅಂತ ಗೊತ್ತಿಲ್ಲ. ಆದ್ರೆ 3 ಅಣಿಯಲ್ಲಿ 2 ಅಣಿ ಉಂಟೆ, ಕಡ್ಡಾಯವಾಗಿ 2 ಅಣಿ ಉಂಟು. ಇದೀಗ ಊರಿನವರು 12 ಕುಟುಂಬದವರು ಅಂತ ಮನೆತನ ಅವರು ಹೇಗೆ ನಿಮಗೆ ಸಂಭಾವನೆ ಹೇಗೆ? ಇಲ್ಲ, ಸಂಭಾವನೆ ಏನಿಲ್ಲ. ಇಲ್ಲಿ ಈಗ ಸ್ವಾಮಿಗೆ ಗೊಬ್ಬರನಿಗೆ ಅಕ್ಕಿ ಅಂತ ಕೊಡ್ತಾರೆ, ಅದು ನಮಗೆ ಅವರು ಕೊಡುವಂತ ಮತ್ತೆ ನಮಗೆ ಊಟಕ್ಕೆ ಏನು ಬೇಕು ಸಾಮಗ್ರಿಗಳು ಅದೆಲ್ಲ ಅವರು ಕೊಡ್ತಾರೆ. ಮತ್ತೆ ಇಲ್ಲಿ ಹೆಂಗಸರಿಗೆ ಅಂತ ಒಂದು ಬಿ ಅಕ್ಕಿ ಅಂತ ಉಂಟು, ಅದು ಬಿ ಅಕ್ಕಿ ಅಂತ ನಮ್ಗೆ ಬಿ ಅಕ್ಕ 34 ಸೇರು ಹೆಂಗಸರಿಂದ ಬಂದು, ಮತ್ತೆ ನಮಗೆ ದೈವದಿಂದ ಬಂದಂತ ಅಕ್ಕಿ, ಮತ್ತೆ ಅವರು ಕೊಟ್ಟಂತ ಸಾಮಗ್ರಿಗಳು ತರಕಾರಿ ಊಟಕ್ಕೆಲ್ಲ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ನಮ್ಗೆ ಇಲ್ಲಿ ಸಂಭಾವನೆ ಅಂತ ಆದ್ರೆ ಇಲ್ಲಿ ಬಂದವರು ಭಕ್ತರು ಇಲ್ಲಿ ಹರಕೆ ಚೀಟಿ ಮಾಡ್ತಾರಲ್ವಾ, ಆ ಹರಕೆ ಚೀಟಿ ನಮಗೆ ಅರ್ಧ ಅಂಶ ನಮ್ಗೆ, ಅರ್ಧ ಅಂಶ ತಾಯಿಗೆ, ಕ್ಷೇತ್ರ ಆಡಳಿತಕ್ಕೆ ಅರ್ಧ ಅಂಶ ನಮ್ಗೆ. ಆದ್ರೆ ಅದು ನಮ್ಗೆ ಅಂದ್ರೆ ಅದು ನಾವು ಸಂಭಾವನೆ ಅಂತ ಇಲ್ಲಿ ಬರುದಲ್ಲ. ನಾನಂದ್ರೆ ಇವರಿಗೆ ಗೊತ್ತಿರುವ ನಾನು ಚಿಕ್ಕ ತೊಟ್ಲು ಮಗು ಸಹ ಇಲ್ಲಿ ಬಂದಿದ್ದೇನೆ, ಚಿಕ್ಕ ತೊಟ್ಲು ಮಗಿಂದ ಇಲ್ಲಿವರೆಗೆ ನಾವು ಮಾಡಿದ್ವಿ. ನಮ್ಮ ತಂದೆ ಅಜ್ಜ ಹೀಗೆಲ್ಲ ಬರ್ತಿದ್ದಾರೆ. ಹಾಗಾಗಿ ಅವುಗಳು ನಾವು ಧೂಳು ಅಂದ್ರೆ ನಮ್ಮ ಭಾರಿ ಖುಷಿ ಇಲ್ಲಿ ಸೇವೆ, ತುಂಬಾ ಸೇವೆ. ಹಾಗೆ ಮತ್ತೆ ಇಲ್ಲಿ ಪುಟ್ಟನ ಕೋಲ ಅಂತ ಉಂಟು. ಈಗ ಇವತ್ತಿನ ದಿನ ಕಾರ್ತಿಯಮ್ಮನ ಕೋಲ ವಿಶೇಷತೆ, ಅವರು ಬಯಲು ಮನೆಯವರು. ಅದಂದ್ರೆ ಆ ಕಾರ್ತಿಯಮ್ಮನ ಹೋಗ್ಲಿಕ್ಕೆ ಕೇಳಲಿಕ್ಕೆ ಅಂತ ಅವ್ರು ಕೂರ್ತಾರೆ ಅಷ್ಟು. ಅದು ಒಂದು ಆ ಹೋಗ್ಲಿಕ್ಕೆಯಲ್ಲಿ ವ್ಯತ್ಯಾಸ ಅಂತ ನಾಳೆ ಕೇಳ್ತಾರೆ, ಅದು ಯಾಕೆ ನೀವು ಬಿಟ್ಟು ಹೋಗಿದ್ದೀರಿ ಅಂದ್ರೆ ಅವ್ರಿಗೆ ಅದರ ನೆನಪಿರ್ತಾರೆ. ಕಾರ್ತಿಯಮ್ಮನ ನೆನಪಿರ್ತಾರೆ, ಅದು ಏನ್ ಬಿಟ್ಟು ಹೋಗಿದ್ದು ಹಾಗೆ. ಮತ್ತೆ ಪುಟ್ಟನ ಸೇವೆ ಉಂಟು. ಪುಟ್ಟನ ಅಂದ್ರೆ ಅದನ್ನ ಮುಂದಿನ ಮೊದಲೆಲ್ಲ ಇಲ್ಲಿ ಪುಟ್ಟ ಅಂತ ಒಬ್ಬ ಇದ್ದಿದ್ದಾನಂತೆ, ಅವನಿಗೆ ತಾಯಿ ಭಾರಿ ಭಕ್ತ ಉಂಟು. ತಾಯಿಯ ಭಾರಿ ನಿಷ್ಠೆ ಅಂತ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಂದು ದೇವರಿಗೆ ಅಷ್ಟು ಸಂಧ್ಯೆ ವಂದನೆಲ್ಲ ಭಾರಿ ಚಂದದಲ್ಲಿ ಮಾಡ್ತಾರೆ. ಅವಾಗ ತಾಯಿಯ ಪ್ರೇರಣೆಯಿಂದ ನೀನು ಮದುವೆ ಆಗ್ಬೇಕು, ನೀವು ಒಬ್ಬಂಟಿಯಾಗಿ ಇರಬಾರ್ದು. ಆ ಸಂದರ್ಭದಲ್ಲಿ ಅವನಿಗೊಂದು ಸ್ನೇಹಿತ ಅಂತ ಅದೆಲ್ಲ ನಾವು ಸ್ವಲ್ಪ ಇಲ್ಲೆಲ್ಲ ನಮ್ಮವರು ಮಾಡ್ಕೊಂಡು ಸಿದ್ದಣ್ಣ ಅಂತ ಅವನು ಅದಕ್ಕೆ ಹುಡುಕಿ ಮಲೆನಾಡಿ ಹೋಗುದು ತುಂಬ ಎಲ್ಲ ಅದೊಂದು ಭಾರಿ ಒಂದು ಇದೆ. ಇಲ್ಲಿ ಯಾವುದು ಕೋಲ ಆಗುದಿಲ್ಲ ಅಂತಲ್ಲ, ಎಲ್ಲವೂ ಆಗ್ತದೆ. ಹಿರಿತನದಲ್ಲಿ ನಾನು ಅವಾಗ ಚಿಕ್ಕವನು ಇರ್ಬೋದು, ಒಂದು 2-3ನೇ ಕ್ಲಾಸ್ ಇರ್ಬೋದು. ಆವಾಗ ಬಸವರಾಜ್ ಅವರು ಎಲೆಕ್ಷನ್ ಅಲ್ಲಿ ವಿನ್ ಆದ ಸಂದರ್ಭ, ಬಸವರಾಜ್ ಜೊತೆ ಆವಾಗ ಎಲೆಕ್ಷನ್ ಕೋಲ ಅಂತ ಆಗಿದೆ ಇಲ್ಲಿ. ಎಲೆಕ್ಷನ್ ಕೋಲ ಜಯಪ್ರಕಾಶ್ ಶೆಟ್ಟಿ ಎಲೆಕ್ಷನ್ ಕೋಲ. ಆವಾಗ ಕುಮಾರ ಬಂಗಾರಪ್ಪ ಆವಾಗ ನಮ್ಮ ಇವರೇ ಒಬ್ಬ ಕುಮಾರ ಬಂಗಾರಪ್ಪ, ಒಬ್ಬ ಬಸವರಾಜ್ ಹೀಗೆಲ್ಲ ಮಾಡಿದ, ಭಾರಿ ಚಂದ ಮಾಡಿದ್ದಾರೆ. ಆವಾಗ ನಮ್ಗೆ ಸ್ವಲ್ಪ ಅಂದ್ರೆ ಇಲ್ಲಿ ಪ್ರತಿಯೊಂದು ಕೋಲ ಆಗ್ತದೆ ಅನ್ನೋ ನಿರೀಕ್ಷೆ. ತುಂಬಾ ಕೋಲಗಳನ್ನು ಹಾಗೆ ನೋಡಿದ್ದೀರಿ, ನೋಡಿದ್ದೇನೆ. ಹಾಗೆ ನಿಮ್ಮ ಮುಂದಿನ ಈಗ ಜನಾಂಗ ಇದಕ್ಕೆಲ್ಲ ಮುಂದೆ ಬರ್ತಾರ ಇದರಲ್ಲಿ? ಈಗ ಯಾಕಂದ್ರೆ ಮುಂದೆ ಇದು ನಿರಂತರ ನಡೀತದಂತ ಗೊತ್ತುಂಟು. ಆದ್ರೆ ಇವಾಗ ನಮಗೆ ಮೊದಲಿನಲ್ಲಿ ಈಗಿನ ಕಾಲದಲ್ಲಿ ಈ ಘಟ್ಟದಲ್ಲಿ ಈಗ ವಿದ್ಯಾಭ್ಯಾಸವೂ ಬೇಕು. ಆದ್ರೆ ಈ ಫೀಲ್ಡಿಗೆ ಇಳಿಯೋರು ವಿದ್ಯಾಭ್ಯಾಸ ಅರ್ಧದಲ್ಲಿ ನಿಲ್ಲಿಸಿದವರು ತುಂಬಾ ಜನ ಇದ್ದಾರೆ. ಅಂದ್ರೆ ವಿದ್ಯಾಭ್ಯಾಸ ಉದ್ಯೋಗ ಅಂದ್ರೆ ವಿದ್ಯಾಭ್ಯಾಸ ಮಾಡ್ಬೇಕಂತ ಪ್ರಯತ್ನ ಮಾಡಿದವರು ಈ ಫೀಲ್ಡಿಗೆ ಬಂದಾಗ ಇದನ್ನು ಎಳಿತದೆ. ಅದು ತನ್ನಷ್ಟಕ್ಕೆ. ಅದು ಅಂದ್ರೆ ಚಿಕ್ಕವರಿಗೆ ನಾವಾಗಿ ಇಲ್ಲಿ ದೊಡ್ಡವರು ಸೇವೆ ಮಾಡುವಾಗ ನಮ್ಗೆ ಆಸೆ ಆಗುತ್ತೆ, ನಾವು ಮಾಡ್ಬೋದಲ್ಲ, ಗೊತ್ತಿರುವುದಿಲ್ಲ ಆಸೆ. ಈಗ ಇಲ್ಲೆಲ್ಲ ವಿದ್ಯಾವಂತರಿದ್ದಾರೆ, ಡಿಗ್ರಿ ಆದವರು ಎಲ್ಲ ಇದ್ದಾರೆ. ಆದ್ರೆ ಈ ಫೀಲ್ಡ್ ಇರ್ತಾರೆ, ಆದ್ರೆ ಒಳ್ಳೇದಾಗಿದ್ದಾರೆ, ಯಾರು ಹಾಳಾಗ್ಲಿಲ್ಲ, ಫೀಲ್ಡ್ ಅಲ್ಲಿ ಒಳ್ಳೇದಾಗಿದೆ. ಮತ್ತೆ ಈಗ ನಮ್ಮಿದ್ರ ಕೆಲವರು ಉದ್ಯೋಗದವರು ಇದ್ದವರು ಕೋಲ ಕರ್ತಾರೆ, ಇಲ್ಲ ಅಂತಲ್ಲ ಕೆಲವು ದಿಕ್ಕಲ್ಲಿ. ಹಾಗೆ ಈಗ ನಿಮ್ಮ ತಂಡದಲ್ಲಿ ತುಂಬಾ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಜಿಲ್ಲಾ ಪ್ರಶಸ್ತಿ ಇವರಿಗೆ ಆಗಿದೆ. ಮತ್ತು ನಮಗೆ ಅವರ ಮಗನ ಅವರಿಗೂ ಸಹ ಜಿಲ್ಲಾ ಪ್ರಶಸ್ತಿ ಆಗಿದೆ. ಅನುಗ್ರಹ, ದೇವರ ಅನುಗ್ರಹದಲ್ಲಿ ಸರ್ಕಾರ ಏನೋ ಒಂದು ಮತ್ತೆ ಫೀಲ್ಡಿಗೆ ನಿಮ್ಮನ್ನು ಒಂದು ಗುರುತಿಸಿದೆ. ಖಂಡಿತ ಗುರುತಿಸಿದೆ. ಮತ್ತೆ ಆಯಾಯ ಗ್ರಾಮದಲ್ಲಿ ಆಯಾಯ ಮನೆತನದಲ್ಲಿ ಹೋದಲ್ಲಿ ಗುರುತಿಸುವುದು, ಸನ್ಮಾನ ಅಂದ್ರೆ ಹೀಗೆ ಒಂದು ಗೌರವ, ಬಳೆ ಅಂದ್ರೆ ಚಿನ್ನದ ಕಡಗ ಹಾಕುವುದು, ಈ ರೀತಿ ಎಲ್ಲ ದಿಕ್ಕಲ್ಲಿ ಉಂಟು. ಇವರಿಗೆ ಹಾಕಿದ್ದಾರೆ ಆರ್ಡಿಯಲ್ಲೆಲ್ಲ, ಎಲ್ಲ ದಿಕ್ಕಲ್ಲಿ ಹಾಕ್ತಾರೆ, ಇಲ್ಲ ಅಂತ ಅಂದ್ರೆ ನಾವು ಮಾಡಿದಂತ ಕರ್ತವ್ಯಕ್ಕೆ ನಿಷ್ಠೆಗೆ ದೇವರೊಂದು ಪ್ರಸಾದ ಅಂತ. ಹಾಗೆ ಸರ್ಕಾರಕ್ಕೆ ಏನಾದ್ರು ಮನವಿ? ಸರ್ಕಾರದ ಮನವಿಗೆ ಅದು ಹೋದ ಸಲ ಕೊರೋನಾ ಬಂದ ಸಂದರ್ಭದಲ್ಲಿ ದೈವಾರಾಧನೆ ಅಂತ ತುಳುನಾಡು ಇದರಲ್ಲಿ ನಮ್ಮ ಇವರು ಕತ್ತಲ್ ಸರ್ ಎಲ್ಲ ಪ್ರಯತ್ನ ಮಾಡಿದ್ರು. ಕೆಲವರಿಗೆ ಅದು ಮಹಾಶಾಸನ ಅಂತ ಎಂದು 2,000 ಬರ್ತದಂತ ಇವರೆಲ್ಲ ಹೋರಾಟ ಹೋಗಿದ್ದಾರೆ, ಅದು ಇವಾಗ ಬಂದಿದ್ದಿಲ್ಲ. ಸರ್ಕಾರದ ಸೌಲಭ್ಯ ಈ ದೈವ ಚಾಕರಿಗಿಲ್ಲ. ಯಕ್ಷಗಾನದವರಿಗೆ ಸಿಗ್ತದೆ, ಪ್ರತಿಯೊಂದವರಿಗೆ ನಾಟಕದವರಿಗುಂಟು, ಆದ್ರೆ ನಮ್ಮ ಈ ದೈವದ ಕಲೆಯವರಿಗೆ ಅದು ಇಲ್ಲ. ಸಂಘಟನೆ ಉಂಟು, ನಮ್ಮ ಜಾತಿ ಜನಾಂಗದ ಸಂಘಟನೆ ಉಂಟು, ಎಲ್ಲ ಉಂಟು. ಅದು ಪ್ರಯತ್ನ ಮಾಡ್ತಿದ್ದಾರೆ, ಯಾರು ಇಲ್ಲ ಅಂತಲ್ಲ. ಅದಕ್ಕೆ ಹೇಗೆ ಅದು ಸಿಗ್ತದೆ ನೋಡ್ಬೇಕಾಗ್ತದೆ.